ಓಂ ನಮೋ ಬ್ರಹ್ಮಾದಿಭ್ಯೋ ಬ್ರಹ್ಮವಿದ್ಯಾ ಸಂಪ್ರದಾಯಕರ್ತೃಭ್ಯೋ ವಂಶಋಷಿಭ್ಯೋ ಮಹದ್ಭ್ಯೋ ನಮೋ ಗುರುಭ್ಯಃ. ಸರ್ವೋಪಪ್ಲವರಹಿತಃ ಪ್ರಜ್ಞಾನಘನಃ ಪ್ರತ್ಯಗರ್ಥೋ ಬ್ರಹ್ಮೈವಾಹಮಸ್ಮಿ ನಾರಾಯಣಂ ಪದ್ಮಭವಂ ವಸಿಷ್ಠಂ ಶಕ್ತಿಂಚ ತತ್ಪುತ್ರಪರಾಶರಂಚ ವ್ಯಾಸಂ ಶುಕಂ ಗೌಡಪದಂ ಮಹಾಂತಂ ಗೋವಿಂದಯೋಗೀಂದ್ರಮಥಾಸ್ಯ ಶಿಷ್ಯಂ ಶ್ರೀಶಂಕರಾಚಾರ್ಯಮಥಾಸ್ಯ ಪದ್ಮಪಾದಂಚ ಹಸ್ತಾಮಲಕಂಚ ಶಿಷ್ಯಂ ತಂತ್ರೋಟಕಂ ವಾರ್ತಿಕಕಾರಮನ್ಯಾನ್ ಅಸ್ಮದ್ಗುರೂನ್ ಸಂತತಮಾನತೋಸ್ಮಿ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದವಿಭಾಗಿನೇ ವ್ಯೋಮವದ್ವ್ಯಾಪ್ತದೇಹಾಯ ದಕ್ಷಿಣಾಮೂರ್ತಯೇ ನಮಃ. ದಕ್ಷಿಣಾಮೂರ್ತಯೇ ನಮಃ. ನಮಃ ಶ್ರೀಶಂಕರಾನಂದಗುರುಪಾದಾಂಬುಜನ್ಮನೇ ಸವಿಲಾಸಮಹಾಮೋಹಗ್ರಾಹಗ್ರಾಸೈಕಕರ್ಮಣೇ. ವೇದಾಂತ ಶಾಸ್ತ್ರ ನಮ್ಮ ಅಜ್ಞಾನವನ್ನು ನಿವೃತ್ತಿ ಮಾಡೋದಕ್ಕೆ ಇರತಕ್ಕಂತಹ ಒಂದು ಪ್ರಮಾಣ ಶಾಸ್ತ್ರ. ಅವಿದ್ಯೆಯನ್ನು ನಿವೃತ್ತಿ ಮಾಡೋದಕ್ಕೆ ವಿದ್ಯೆ ಬೇಕು. ಅವಿದ್ಯೆಯೇ ನಮ್ಮೆಲ್ಲ ದುಃಖಕ್ಕೆ, ಸಮಸ್ಯೆಗಳಿಗೆ, ಸಂಸಾರಕ್ಕೆ ಕಾರಣ ಎಂಬುದಾಗಿ ತಿಳಿದು ಬರುತ್ತೆ. ಅದನ್ನೇ ಅಧ್ಯಾಸ ಭಾಷೆಯಲ್ಲಿ ಭಗವತ್ಪಾದರು ಸಿದ್ಧ ಮಾಡಿರ್ತಕ್ಕಂಥದ್ದು. ಅಧ್ಯಾಸ ಎಲ್ಲಿಯ ತನಕ ಇರ್ತದೋ ಮನುಷ್ಯನಿಗೆ ಅಲ್ಲಿ ತನಕ ದುಃಖ ತಾಪತ್ರಯಗಳಿರುತ್ತೆ. ಸುಷುಪ್ತಿಯಲ್ಲಿ ನಮಗೆ ದುಃಖ ಇರುವುದನ್ನು ನಾವು ನೋಡಿಲ್ಲ, ಯಾಕಂದ್ರೆ ಅಲ್ಲಿ ಅಧ್ಯಾಸ ಇಲ್ಲ. ಎಚ್ಚರ ಆದಮೇಲೆ ಅಧ್ಯಾಸ ಮಾಡಿಕೊಳ್ತೇವೆ ಶರೀರಾದಿಗಳಲ್ಲಿ, ಆವಾಗ ನಮಗೆ ರಾಗದ್ವೇಷ ಭಯ ಮುಂತಾದು ಕಾಡ್ಲಿಕ್ಕೆ ಶುರು ಮಾಡುತ್ತೆ. ಆದ್ರಿಂದ ಈ ಎಲ್ಲ ರಾಗದ್ವೇಷ ಭಯ ದುಃಖ ಮುಂತಾದಂತಹ ಸಾಂಸಾರಿಕವಾದಂತಹ ತಾಪತ್ರಯಗಳನ್ನು ನೀಗಿಸುವುದಕ್ಕೆ ಉಪಾಯ ಏನು? ಲೌಕಿಕ ಉಪಾಯ ಒಂದಿದೆ. ಏನು? ಆಯಾ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳೋದು. ಲೌಕಿಕ ಪರಿಹಾರವೋ ಅಲೌಕಿಕ ಪರಿಹಾರವೋ. ಲೌಕಿಕ ಪರಿಹಾರ ಅಂತ ಹೇಳಿದ್ರೆ ಏನು? ಜನರ ಹತ್ರ ಹಣದಿಂದ ಜನಸಹಾಯದಿಂದ ಮಾಡ್ತಕ್ಕಂಥ ಪರಿಹಾರ. ಅಲೌಕಿಕ ಪರಿಹಾರ ಅಂತ ಹೇಳಿದ್ರೆ ಯಜ್ಞಯಾಗಾದಿ ಹೋಮ ಹವನಗಳಿಂದ ಮಾಡ್ತಕ್ಕಂತಹ ಒಂದು ಪರಿಹಾರ. ಇದು ನಮ್ಮ ಸಮಸ್ಯೆಗಳಿಗೆ ಸಾಮಾನ್ಯವಾಗಿ ನಾವು ಕಂಡುಕೊಳ್ತಿರ್ತಕ್ಕಂಥ ಪರಿಹಾರ. ಬಟ್ ವೇದಾಂತ ಒಂದು ಪರ್ಮನೆಂಟ್ ಪರಿಹಾರ ಹೇಳುತ್ತೆ ಇದಕ್ಕೆ. ನಿನ್ನ ಎಲ್ಲ ಲೌಕಿಕ ತಾಪತ್ರಯಗಳಿಗೂ ಶಾಶ್ವತವಾದ ಒಂದು ಪರಿಹಾರ ಇದೆ. ಏನು? ಅಜ್ಞಾನ ನಿವೃತ್ತಿ. ಎಲ್ಲಿಯ ತನಕ ಅಜ್ಞಾನ ಇರ್ತದೋ ಅಲ್ಲಿಯ ತನಕ ಜೀವತ್ವ ಭಾವ ಇರುತ್ತೆ ನಿನಗೆ. ಶರೀರದಲ್ಲಿ ನಾನೆಂಬ ಭಾವ ಇರ್ತದೆ. ಆ ಶರೀರದಲ್ಲಿ ನಾನೆಂಬ ಭಾವವೇ ಸಂಸಾರಕ್ಕೆ ಕಾರಣ. ಆ ಶರೀರಾದಿಗಳಲ್ಲಿ ನಾನೆಂಬ ಭಾವ ಬಂದಿದ್ದು ಅಧ್ಯಾಸದಿಂದ ಅಥವಾ ಅಜ್ಞಾನದಿಂದ. ಅಜ್ಞಾನ ಯಾವಾಗ ನಿವೃತ್ತಿ ಆಗ್ತದೋ ಆವಾಗ ಅದರ ಜೊತೆ ಇರುವ ಎಲ್ಲ ಸಮಸ್ಯೆಗಳು ಕೂಡ ನಿವೃತ್ತಿ ಆಗ್ತದೆ. ಅದಕ್ಕೆ ಒಂದೇ ಒಂದು ಪ್ರಯತ್ನ ಮನುಷ್ಯ ಮಾಡಬೇಕಾಗಿರೋದು, ತನ್ನ ಅಜ್ಞಾನವನ್ನು ನಿವೃತ್ತಿ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಅಜ್ಞಾನ ನಿವೃತ್ತಿ ಹೇಗಾಗ್ತದೆ? ಸಹಜವಾಗಿ ಜಗತ್ತಿನಲ್ಲಿ ಎಲ್ಲ ಅವಿದ್ಯೆ ಅಥವಾ ಅಜ್ಞಾನ ಹೊರಟೋದು ಹೇಗೆ? ವಿದ್ಯೆ ಬಂದು ಅಷ್ಟೇ, ಬೇರೆ ಇನ್ನೇನು ಪರಿಹಾರ ಇಲ್ಲ. ಹೋಮ ಹವನ ಮಾಡಿದ್ರೆ ಅಜ್ಞಾನ ನಿವೃತ್ತಿ ಆಗತ್ತಾ? ಇಲ್ಲ. ಜಪ ಮಾಡಿದ್ರೆ ಅಜ್ಞಾನ ನಿವೃತ್ತಿ ಆಗತ್ತಾ? ಇಲ್ಲ. ಅದಕ್ಕೆ ಒಬ್ಬರು ಒಂದು ಕಥೆ ಹೇಳ್ತಿದ್ರು. ಒಂದು ರೂಮ್ನಲ್ಲಿ ಕತ್ಲೆ ಇತ್ತಂತೆ. ಹೆಂಗಾದ್ರೂ ಮಾಡಿ ಕತ್ಲೆ ಹೊರಗೆ ಹಾಕಬೇಕು ಅಂತ ಹೋಮ ಮಾಡಿದ್ದಂತೆ, ಜಪ ಮಾಡಿದ್ದಂತೆ, ಪೂಜೆ ಮಾಡಿದ್ದಂತೆ. ಮಾಡ್ತಾ 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 ಬೆಳಗಾಗ್ಬಿಡುತ್ತಂತೆ. ಬೆಳಗಾದಾಗ ಕತ್ಲೆ ಹೊರಟೋಗ್ಬಿಡುತ್ತೆ. ಯೋಚನೆ ಮಾಡಿದೆ, ನಾನು ಜಪ ಮಾಡಿದ್ರೆ ಕತ್ಲೆ ಹೊರಟೋಯ್ತು ಅಂತ. ಆದ್ರೆ ಆದದ್ದೇನು? ವಾಸ್ತವವಾಗಿ ಸೂರ್ಯನ ಬೆಳಕು ಬಂತು, ಕತ್ಲೆ ಹೊರಟಾಯ್ತು. ರಾತ್ರಿಗೂ ಕೂಡ ಹೊರಟು ಹೋಗ್ತಿತ್ತು, ಬೆಳಕು ಹಚ್ಚಿದ್ರೆ ಅವನಿಗೆ ತಲೆಗೆ ಬಂದಿಲ್ಲ. ಆದ್ರಿಂದ ಅಜ್ಞಾನ ನಿವೃತ್ತಿ ಮಾಡಿಕೊಳ್ಳಿಕ್ಕೆ ಏನು ಉಪಾಯ? ಯಾವ ಬೇರೆ ಉಪಾಯವೂ ಇಲ್ಲ. ವಿದ್ಯೆ, ಸರಿಯಾಗಿ ತಿಳುವಳಿಕೆ ಬರೋದು, ಸರಿಯಾಗಿ ಜ್ಞಾನವನ್ನು ನಾವು ಹಚ್ಚಬೇಕು ನಮ್ಮಲ್ಲಿ ಅಷ್ಟೇ. ಸರಿಯಾದ ಜ್ಞಾನ ಯಾವುದಪ್ಪ ಅಂದ್ರೆ, ಈ ಜೀವವೇ ಬ್ರಹ್ಮವಾಗಿದೆ ಎಂಬುದೇ ಸರಿಯಾದ ಜ್ಞಾನ. ಎಲ್ಲ ಉಪನಿಷತ್ತುಗಳಲ್ಲಿ ನಿಮಗೆ ಸಿಗತಕ್ಕಂತಹ ತಾತ್ಪರ್ಯ ಸಾರಾಂಶ ಏನಪ್ಪಾ ಅಂದ್ರೆ
ಜೀವ ಬ್ರಹ್ಮ ಐಕ್ಯ ಅನ್ನೋ ಜ್ಞಾನ. ವೇದಾಂತ ಒಬ್ಬನಿಗೆ ಗೊತ್ತಾಗಿದೆ ಅಂತ ಹೇಗೆ ಹೇಳೋದು? ಈ ಜೀವಬ್ರಹ್ಮ ಐಕ್ಯ ಸರಿಯಾಗಿ ಗೊತ್ತಾದರೆ ವೇದಾಂತ ಗೊತ್ತಾಗಿದೆ ಅಂತ. ಈ ಜೀವವೇ ಎಲ್ಲಾ ಕಾಲಕ್ಕೂ ಬ್ರಹ್ಮವೇ ಆಗಿದೆ, ಯಾವ ಕ್ಷಣಕ್ಕೂ ಪರಮಾತ್ಮನಿಗಿಂತ ವಿಭಿನ್ನವಾಗಿಲ್ಲ ಇದು ಎನ್ನುವಂಥದ್ದು ಸರಿಯಾಗಿ ಗೊತ್ತಾದರೆ ಅವನಿಗೆ ಜ್ಞಾನ ಆಯಿತು ಅಂತ ಅರ್ಥ. ಅದರ ಪರಿಣಾಮ ಏನಪ್ಪಾ ಅಂದ್ರೆ, ಇಷ್ಟು ದಿನಗಳ ಕಾಲ ನಾನು ಹುಟ್ಟಿದವನು, ಸಾಯುವವನು, ಸಂಸಾರಿ ಅಂತ ಏನು ವ್ಯಥೆ ಪಡ್ತಾ ಇದ್ದ, ಅದೆಲ್ಲ ವ್ಯಥೆ ಒಂದೇ ಏಟಿಗೆ ಹೊರಟೋಗುತ್ತೆ. ಯಾಕಂದ್ರೆ ಇವೆಲ್ಲ ಕಾಲ್ಪನಿಕವಾದದ್ದು. ಸಂಸಾರ ಅನ್ನುವಂಥದ್ದು, ಜೀವಾತ್ಮ ಪ್ರಜ್ಞೆ ಎನ್ನುವಂಥದ್ದು ಅವಿದ್ಯೆಯಿಂದ ಹುಟ್ಟಿರತಕ್ಕಂಥದ್ದು, ಕಾಲ್ಪನಿಕ. ಇದು ಸತ್ಯ ಅಲ್ಲ. ಸತ್ಯವಲ್ಲದ್ದನ್ನ ಸತ್ಯ ಅಂತ ಭ್ರಮಿಸಿಕೊಂಡು ನಾವು ದುಃಖ ಪಡ್ತಾ ಇದ್ದೇವೆ. ಸರಿಯಾದ ವಿಚಾರ ಮಾಡಿದಾಗ ನಮಗೆ ಗೊತ್ತಾಗುವಂಥದ್ದು ಏನಪ್ಪಾ ಅಂದ್ರೆ, 3 ಕಾಲಗಳಲ್ಲಿಯೂ ನಾನು ಬ್ರಹ್ಮವಸ್ತುವೇ ಆಗಿದ್ದೆ, ಪರಮಾತ್ಮನೇ ಆಗಿದ್ದೆ ಅಂತ. ಇದು ಮೇಲ್ನೋಟಕ್ಕೆ ನಿಮಗೆ ವಿರೋಧ ಅಂತ ಕಂಡ್ರೂ ಕೂಡ, ಇದು ಸ್ವಲ್ಪ ಕಠಿಣವಾಗಿದೆ, ಇದು ಹಾಗಾಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಕಂಡ್ರೂ ಕೂಡ, ಸರಿಯಾಗಿ ವಿಚಾರ ಮಾಡಿದರೆ ಇದು ಹೌದು ಅಂತ ಅನ್ಸುತ್ತೆ ನಮಗೆ. ಒಂದು ನೆನಪಿರ್ಲಿ, ಸಾಧನೆ ಮಾಡಿ ಜೀವಬ್ರಹ್ಮ ಐಕ್ಯ ಮಾಡೋದಲ್ಲ ನಾವು. ವೇದಾಂತ ಶ್ರವಣ ಮಾಡಿ ಆಮೇಲೆ ಕೂತ್ಕೊಂಡು ಸಾಧನೆ ಮಾಡಿ 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 ಜೀವನ್ ತೆಗೆದುಕೊಂಡು ಬ್ರಹ್ಮನ ಜೊತೆ ಐಕ್ಯ ಮಾಡಿಬಿಡೋದು, ಹಾಗಲ್ಲ. ಜೀವ ಯಾವತ್ತೂ ಬ್ರಹ್ಮನ ಐಕ್ಯವಾಗಿಯೇ ಇದೆ. ಜೀವ ಪರಮಾತ್ಮನಿಗಿಂತ ಒಂದು ಕ್ಷಣವೂ ಬೇರೆ ಆಗಿಲ್ಲ. ಅದನ್ನು ತಿಳ್ಕೊಳ್ಳೋದೇ ಐಕ್ಯ ಅಷ್ಟೇ. ಹೊಸದಾಗಿ ಐಕ್ಯ ಮಾಡೋದಲ್ಲ, ಐಕ್ಯವಾಗಿದ್ದಾನೆ ಎಂದೆಂದು ಅಂತ ನಾವು ತಿಳ್ಕೊಳ್ಬೇಕು. ತಿಳ್ಕೊಳ್ಳಿಕ್ಕೆ ಒಂದು ಪ್ರಕ್ರಿಯೆ ಇದೆ. ಆ ಪ್ರಕ್ರಿಯೆ ಪಂಚದಶಿಕಾರರು ವರ್ಣಿಸ್ತಾ ಇದ್ದಾರೆ. ತತ್ಪದವನ್ನ ನಾವು ತಿಳ್ಕೊಳ್ಬೇಕು, ತ್ವಂಪದವನ್ನ ವಿಚಾರಿಸಬೇಕು. ತತ್ಪದ ಮತ್ತು ತ್ವಂಪದವನ್ನ ವಿಚಾರಿಸುವಾಗ ನಮಗೆ ಗೊತ್ತಾಗ್ತದೆ ಲಕ್ಷ್ಯಾರ್ಥದಿಂದ ತತ್ಪದ ಮತ್ತು ತ್ವಂಪದ ಎರಡು ಪರಬ್ರಹ್ಮ ವಸ್ತುವೇ ಆಗಿದೆ ಎಂದು. ವಾಚ್ಯಾರ್ಥದಿಂದ ಭೇದ ಇದ್ರೂ ಕೂಡ ಲಕ್ಷ್ಯಾರ್ಥದಲ್ಲಿ ತತ್ ಮತ್ತು ತ್ವಂ ಎರಡು ಒಂದೇ ಆಗಿದೆ ಅಂತ ಗೊತ್ತಾಗ್ತದೆ ನಮಗೆ. ವಿಚಾರ ಮಾಡ್ತಾ ಹೋದಾಗ ಈಶ್ವರ ಅಂದ್ರೆ ಯಾರು, ಈ ಜೀವ ಅಂದ್ರೆ ಯಾರು ಅಂತ ವಿಚಾರಿಸುವಾಗ ನಮಗೇ ಹೊಳೆಯುವಂತ ಸತ್ಯ ಇದು. ಏನು? ಅರೆ, ಈ ಜೀವನೇ ಸ್ವರೂಪದಲ್ಲಿ ಪರಮಾತ್ಮನಿದ್ದಾನಲ್ಲ ಅಂತ. ಹೀಗಾಗಬೇಕು ವಾಸ್ತವ. ಜೀವಬ್ರಹ್ಮ ಐಕ್ಯವನ್ನ ಆಲೋಚನೆ ಮಾಡಿದ ಮೇಲೆ ಮತ್ತೆ ಒತ್ತಾಯಪೂರ್ವಕವಾಗಿ ನಾವು ಜೀವಬ್ರಹ್ಮ ಅಂತ ಹೇಳ್ಕೊಳ್ಳೋ ಅವಶ್ಯಕತೆ ಇರಬಾರದು. ಜೀವಬ್ರಹ್ಮ ಐಕ್ಯದ ವಿಚಾರ ಆದ ತಕ್ಷಣ ಅವನಿಗೆ ಹೊಳಿಬೇಕು ಜೀವವೇ ಬ್ರಹ್ಮ ಅಂತ. ಅದು ಸರಿಯಾದ ವಿಚಾರ ಕ್ರಮ. ಕೆಲವರು ಹೇಳ್ತಾರೆ ಜೀವಬ್ರಹ್ಮ ವಿಚಾರ ಆದಮೇಲೆ ಮತ್ತೆ ಜಪ ಮಾಡಬೇಕು, ಅಹಂ ಬ್ರಹ್ಮಾಸ್ಮಿ ಅಂತ ಧ್ಯಾನ ಮಾಡಬೇಕು ಅಂತದ್ದೇನಿಲ್ಲ. ವಿಚಾರವೇ ಪರಿಹಾರ ಅಷ್ಟೇ. ಎಷ್ಟು ಚಂದ ವಿಚಾರ ಮಾಡಿದ್ದಾರೆ ನೋಡಿ. ನಿನ್ನೆ ದಿನ ನಾವು ನೋಡ್ತಾ ಬಂದೆವು. ಪರಬ್ರಹ್ಮ ಪರಮಾತ್ಮನಲ್ಲಿ ಅನಾದಿ ಕಾಲದಿಂದಲೂ ಇದ್ದುಕೊಂಡಿರತಕ್ಕಂಥ ಒಂದು ಪ್ರಕೃತಿ ಇದೆ. ಅದು ಸತ್ವಪ್ರಧಾನ ಪ್ರಕೃತಿ ಅಂತ ಕರೀತಾರೆ. ಅದಕ್ಕೆ ಇನ್ನೊಂದು ಹೆಸರು ಮಾಯೆ. ಆ ಮಾಯೆ ಪರಮೇಶ್ವರನ ಶಕ್ತಿಯಾಗಿದೆ. ಅದು ಮಾಯೆ ಪರಮೇಶ್ವರನಿಗಿಂತ ಅಭಿನ್ನವಾಗಿರುವ ಶಕ್ತಿ. ಅದು ಅವನಿಗಿಂತ ಬೇರೆ ಆಗಿರೋದಲ್ಲ, ಅವನದೇ ಶಕ್ತಿ. ವಿಶೇಷ ಏನಪ್ಪಾ ಅಂದ್ರೆ ಅದು ಜಡಾತ್ಮಕವಾಗಿದೆ ಅಷ್ಟೇ. ಸತ್ವ, ರಜಸ್ಸು, ತಮಸ್ಸು ಎಂಬ 3 ಗುಣಗಳಿಂದ ಒಡಗೂಡಿ ಜಡವಾಗಿರತಕ್ಕಂತಹ ಒಂದು ಪ್ರಕೃತಿ ಪರಮಾತ್ಮನಲ್ಲಿ ಯಾವತ್ತೂ ಇದ್ದುಕೊಂಡಿದೆ. ಆ ಪ್ರಕೃತಿಯಲ್ಲಿ ಸತ್ವಪ್ರಧಾನವಾದಂತಹ ಪ್ರಕೃತಿ ಆದಾಗ ಆ ಈಶ್ವರನ ಪರಬ್ರಹ್ಮನ ಪ್ರತಿಬಿಂಬ ಆ ಪ್ರಕೃತಿಯಲ್ಲಿ ಮೂಡುತ್ತೆ. ಪರಬ್ರಹ್ಮನ ಆಭಾಸ ಸತ್ವಪ್ರಧಾನ ಪ್ರಕೃತಿಯಲ್ಲಿ ಮೂಡಿದಾಗ ಆ ಆಭಾಸ ಸಹಿತವಾದಂತಹ ಪರಬ್ರಹ್ಮನಿಗೆ ಹೆಸರು ಈಶ್ವರ. ಸತ್ವದಲ್ಲಿಯೇ ಆಭಾಸ ಯಾಕೆ ಮೂಡುತ್ತೆ ಅಂದ್ರೆ, ಹೇಗೆ ಕನ್ನಡಿಯಲ್ಲಿಯೇ ನಮ್ಮ ಪ್ರತಿಬಿಂಬ ಮೂಡುತ್ತದೋ, ಜಡವಾದಂತಹ ಗೋಡೆ ಮತ್ತು ಜಡವಾದ ಕನ್ನಡಿ ಎರಡೂ ಕೂಡ ಪಂಚಭೂತಗಳಿಂದ ಆಗಿರೋದು, ಮಣ್ಣಿನಿಂದ ಆಗಿರೋದು. ಆದರೆ ಗೋಡೆಯಲ್ಲಿ ಪ್ರತಿಬಿಂಬ ಮೂಡಲ್ಲ, ಕನ್ನಡಿಯಲ್ಲಿ ಮೂಡುತ್ತೆ. ಯಾಕಂದ್ರೆ ಸ್ವಚ್ಛವಾದ ಜಾಗದಲ್ಲಿ ಪ್ರತಿಬಿಂಬ ಮೂಡುವ ಕ್ರಮ. ರಜಸ್ಸು, ತಮಸ್ಸು, ಸತ್ವ ಇದು 3 ಪ್ರಕೃತಿಯ ಗುಣಗಳಾದರೂ ಸತ್ವದಲ್ಲಿಯೇ ಪ್ರತಿಬಿಂಬ ಮೂಡುತ್ತೆ. ಯಾಕೆಂದ್ರೆ ಸತ್ವ ಶುದ್ಧವಾಗಿರೋದ್ರಿಂದ. ಸತ್ವದಲ್ಲಿ ಮೂಡಿದಂತಹ ಪ್ರತಿಬಿಂಬದ ಅಭಿಮಾನಿಯಾದಂಥವನಿಗೆ ಈಶ್ವರ ಅಂತ ಕರೀತಾರೆ. ಆ ಈಶ್ವರನಲ್ಲಿ ಅಥವಾ ಪ್ರಕೃತಿಯಲ್ಲಿ
ಅನಾದಿ ಕಾಲದಿಂದಲೂ ಈ ಕಾರಣ ಶರೀರ ಅಥವಾ ಮಲಿನ ಸತ್ವವನ್ನು ಹೊಂದಿರತಕ್ಕಂತಹ ಜೀವರುಗಳು ಇರ್ತಾರೆ. ಪ್ರಳಯ ಕಾಲದಲ್ಲಿ ಲೀನವಾಗ್ತಾರೆ, ಸೃಷ್ಟಿ ಕಾಲದಲ್ಲಿ ಮತ್ತೆ ಸೃಷ್ಟಿಯಾಗ್ತಾರೆ. ಎಲ್ಲಿಯ ತನಕ ಆ ಜೀವರುಗಳ ಅಜ್ಞಾನ ಹೊರಟು ಹೋಗೋದಿಲ್ವೋ ಅಲ್ಲಿಯ ತನಕ ಜೀವರುಗಳಿಗೆ ಮೃತ್ಯು ಇಲ್ಲ. ನಾವು ತಿಳ್ಕೊಳ್ಳೋದು ಈ ಶರೀರ ಹೊರಟೋದ್ಮೇಲೆ ಮೃತ್ಯು ಆಯಿತು ಅಂತ ಇಲ್ಲ. ಈ ಶರೀರ ಹೊರಟೋ ಇನ್ನೊಂದು ಶರೀರ ಸಿಗ್ತದೆ. ಪ್ರಳಯ ಕಾಲದಲ್ಲಿಯೂ ಕೂಡ ಸೂಕ್ಷ್ಮ ಶರೀರವೂ ಹೊರಟೋಗುತ್ತೆ, ಆದರೆ ಕಾರಣ ಶರೀರದ ರೂಪದಲ್ಲಿ ಈ ಎಲ್ಲ ಜೀವರುಗಳು ಆ ಪರಮಾತ್ಮನಲ್ಲಿ ಅಥವಾ ಪ್ರಕೃತಿಯಲ್ಲಿ, ಶುದ್ಧ ಸತ್ವ ಪ್ರಧಾನವಾದ ಪ್ರಕೃತಿ ಈಶ್ವರನಲ್ಲಿ ಒಂದಾಗಿರುತ್ತೆ. ಮತ್ತೆ ಅದಕ್ಕೆ ಶರೀರಗಳು ಕೊಡಬೇಕು, ಭೋಗ್ಯ ಪ್ರಪಂಚವನ್ನು ಕೊಡಬೇಕು. ಅದಕ್ಕೆ ಭಗವಂತ ಸೃಷ್ಟಿಯನ್ನ ಮಾಡ್ತಾನೆ. ಇನ್ನೊಂದು ಮುಖ್ಯವಾದ ಸಂಗತಿ, ಆ ಮಲಿನಸತ್ವ ಪ್ರಧಾನವಾದಂತಹ ಜೀವರುಗಳಲ್ಲಿ ಮೂಡಿರತಕ್ಕಂತಹ ಪ್ರತಿಬಿಂಬ ಏನಿದೆಯಲ್ಲ, ಆ ಪ್ರತಿಬಿಂಬಕ್ಕೆ ಹೆಸರು ಜೀವಾತ್ಮ ಅಂತ. ಮಲಿನಸತ್ವ ಪ್ರಧಾನವಾದಂತಹ ಕಾರಣ ಶರೀರದಲ್ಲಿ ಮೂಡಿರತಕ್ಕಂತಹ ಪ್ರತಿಬಿಂಬಕ್ಕೆ ಪ್ರಾಜ್ಞಾ ಅಥವಾ ಜೀವಾತ್ಮ ಅಂತ ಕರೀತಾರೆ. ಶುದ್ಧ ಸತ್ವ ಪ್ರಧಾನವಾದ ಪ್ರಕೃತಿಯಲ್ಲಿ ಮೂಡಿರೋ ಪ್ರತಿಬಿಂಬಕ್ಕೆ ಈಶ್ವರ ಅಂತ ಕರೀತಾರೆ. ಮಲಿನ ಸತ್ವ ಪ್ರಧಾನವಾದ ಕಾರಣ ಶರೀರದಲ್ಲಿ ಮೂಡಿರೋ ಪ್ರತಿಬಿಂಬಕ್ಕೆ ಪ್ರಾಜ್ಞಾ ಅಥವಾ ಜೀವ ಅಂತ ಕರೀತಾರೆ. ಈ ಪ್ರಾಜ್ಞರುಗಳು ಒಬ್ಬರಿಬ್ಬರಲ್ಲ, ಅನೇಕ ಅನಂತ ಜೀವರುಗಳು ಆ ಶುದ್ಧ ಸತ್ವ ಪ್ರಧಾನವಾದ ಪ್ರಕೃತಿಯಲ್ಲಿ ಇರ್ತಾರೆ, ಸೂಕ್ಷ್ಮವಾಗಿ ಇರ್ತಾರೆ ಅವರು ಪ್ರಳಯ ಕಾಲದಲ್ಲಿಯೂ ಕೂಡ. ಮತ್ತೆ ಸೃಷ್ಟಿ ಆರಂಭ ಮಾಡುವಾಗ ಭಗವಂತ ಮೊದಲು ಸೂಕ್ಷ್ಮ ಸೃಷ್ಟಿಯನ್ನು ಮಾಡ್ತಾನೆ. ಈ ಪ್ರಾಜ್ಞರುಗಳಿಗೆ ಅಂದ್ರೆ ಕಾರಣ ಶರೀರವನ್ನು ಹೊಂದಿರುವ ಪ್ರಾಜ್ಞರುಗಳಿಗೆ ಸೂಕ್ಷ್ಮ ಶರೀರಗಳನ್ನು ಕೊಡಬೇಕಾಗತ್ತೆ. ಆ ಸೂಕ್ಷ್ಮ ಶರೀರವನ್ನು ಕೊಡೋದಕ್ಕೋಸ್ಕರ ಈಶ್ವರ ಸೃಷ್ಟಿಯನ್ನು ಆರಂಭ ಮಾಡ್ತಾನೆ. ಸೃಷ್ಟಿ ಹೇಗೆ ಮಾಡ್ತಾನೆ ಅಂದ್ರೆ, ಅವನಲ್ಲಿ ಯಾವಾಗಲೂ ಇರತಕ್ಕಂತಹ ಈ ತಮೋಪ್ರಧಾನ ಪ್ರಕೃತಿ ಇದೆಯಲ್ಲ, ಸತ್ವಪ್ರಧಾನ ಪ್ರಕೃತಿ, ತಮೋಪ್ರಧಾನ ಪ್ರಕೃತಿ, ರಜೋಪ್ರಧಾನ ಪ್ರಕೃತಿ, ಈ ಮೂರು ರೀತಿ ಇರುತ್ತೆ. ಸತ್ವಪ್ರಧಾನ ಪ್ರಕೃತಿಯಲ್ಲಿ ಅವನ ಪ್ರತಿಬಿಂಬ ಮೂಡಿ ಅವನು ಅದರ ಒಡೆಯನಾಗ್ತಾನೆ, ಈಶ್ವರ ಅಂತ ಕರೆಸಿಕೊಳ್ತಾನೆ. ರಜೋಪ್ರಧಾನ ಪ್ರಕೃತಿಯಲ್ಲಿ ಜೀವ ಅಂತ ಕರೆಸಿಕೊಳ್ತಾರೆ. ಇನ್ನು ಆ ತಮೋಪ್ರಧಾನವಾದ ಪ್ರಕೃತಿಯಲ್ಲಿ ಪಂಚ ಮಹಾಭೂತಗಳನ್ನು ಮಾಡ್ತಾನೆ. ಪಂಚ ಸೂಕ್ಷ್ಮ ಭೂತಗಳು ಅಂತ ಕರೀತಾರೆ ಇದಕ್ಕೆ. ಆಕಾಶ, ವಾಯು, ಅಗ್ನಿ, ಅಪು, ಪೃಥಿವಿ. ಆಕಾಶ, ಗಾಳಿ, ಬೆಂಕಿ, ನೀರು, ಮಣ್ಣು, ಈ 5 ಭೂತಗಳು, ಪಂಚಭೂತಗಳು ಅಂತ ಕರೀತಾರೆ. ಮೊದಲು ಸೂಕ್ಷ್ಮ ಪಂಚಭೂತಗಳನ್ನು ಸೃಷ್ಟಿ ಮಾಡ್ತಾನೆ. ಈ ಸೂಕ್ಷ್ಮ ಪಂಚಭೂತಗಳಲ್ಲಿ ಸೂಕ್ಷ್ಮವಾದಂತಹ ನಮ್ಮ ಇಂದ್ರಿಯಗಳನ್ನ, ಪಂಚ ಜ್ಞಾನೇಂದ್ರಿಯಗಳನ್ನ, ಪಂಚ ಕರ್ಮೇಂದ್ರಿಯಗಳನ್ನ, ಪಂಚ ಪ್ರಾಣಗಳನ್ನ ಮತ್ತು ಮನಸ್ಸು ಬುದ್ಧಿಯನ್ನ ಇವುಗಳಿಂದ ಮಾಡ್ತಾನೆ. ಹೇಗೆ ಮಾಡ್ತಾನೆ ಅನ್ನೋದು ನಿನ್ನೆ ದಿವಸ ನೋಡಿದೆವು. ಆ ಪಂಚಮಹಾಭೂತಗಳ ಒಂದೊಂದು ಭೂತಗಳಿಂದ ತೆಗೆದುಕೊಂಡಂತಹ ಸತ್ವದಿಂದ ಒಂದೊಂದು ಜ್ಞಾನೇಂದ್ರಿಯವನ್ನು ಮಾಡ್ತಾನೆ. ಆಕಾಶದ ಸತ್ವಗುಣದಿಂದ ಶ್ರೋತ್ರೇಂದ್ರಿಯವನ್ನ, ವಾಯುವಿನ ಸತ್ವಗುಣದಿಂದ ಚರ್ಮೇಂದ್ರಿಯವನ್ನ, ಸ್ಪರ್ಶೇಂದ್ರಿಯವನ್ನ, ಹಾಗೆ ಅಗ್ನಿಯ ಸತ್ವಗುಣದಿಂದ ಚಕ್ಷುರಿಂದ್ರಿಯವನ್ನ. ಈ ರೀತಿ ಇಂದ್ರಿಯ ಅಂದ್ರೆ ನಿನ್ನೆ ದಿವಸ ಹೇಳಿದ್ದೆ ನಾನು, ಇದು ಗೋಲಕಾಲ ಕಾಣುವ ಶಕ್ತಿ, ಅವುಗಳನ್ನು ಆ ಪ್ರಾಜ್ಞರುಗಳಿಗೆ ಕೊಡ್ತಾನೆ. ಹಾಗೆಯೇ ಈ ಪಂಚಮಹಾಭೂತಗಳ ಸಮಷ್ಟಿ ಸತ್ವಗುಣವನ್ನು ತೆಗೆದುಕೊಂಡು ಮನಸ್ಸು ಬುದ್ಧಿಯನ್ನು ಅಂತಃಕರಣವನ್ನು ಮಾಡಿ ಆ ಪ್ರಾಜ್ಞರುಗಳಿಗೆ ಕೊಡ್ತಾನೆ. ತದನಂತರ ಈ ಪಂಚಮಹಾಭೂತಗಳ ವ್ಯಷ್ಟಿ ರಜೋಗುಣದಿಂದ, ವ್ಯಷ್ಟಿ ರಜೋಗುಣ ಅಂದ್ರೆ ಬಿಡಿ ಬಿಡಿಯಾದ ರಜೋಗುಣದಿಂದ ಪಂಚ ಕರ್ಮೇಂದ್ರಿಯಗಳನ್ನು ಮಾಡಿ ಪ್ರಾಜ್ಞನಿಗೆ ಕೊಡ್ತಾನೆ. ಆಮೇಲೆ ಸಮಷ್ಟಿ ರಜೋಗುಣವನ್ನ ಪಂಚಪ್ರಾಣಗಳನ್ನಾಗಿ ಮಾಡಿ ಪ್ರಾಜ್ಞನಿಗೆ ನೀಡ್ತಾನೆ. ಈಗ ಪ್ರಾಜ್ಞ ಅವನೊಟ್ಟಿಗೆ 17 ಅವಯವಗಳು ಬಂದು ಅವನಿಗೆ. ಮೊದಲು ಕೇವಲ ಕಾಮಕರ್ಮ, ಅಜ್ಞಾನ ಕಾಮಕರ್ಮದ ಬೀಜ ರೂಪವಾಗಿರುವ ಪ್ರಾಜ್ಞ ಮಾತ್ರ ಇದ್ದ. ಅವನಲ್ಲಿ ಪ್ರತಿಬಿಂಬ ಮೂಡಿತು. ಅವನಿಗೇನು ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ, ಅವನಿಗೆ ಅವಯವಗಳು ಬೇಕಿತ್ತು. ಈಶ್ವರ 17 ಅವಯವಗಳನ್ನು ಕೊಟ್ಟ. ಯಾವುದು? ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಪಂಚ ಪ್ರಾಣ, ಮನಸ್ಸು, ಬುದ್ಧಿ. 17 ಅವಯವಗಳು ಸಿಕ್ಕಿತು. ಇದಕ್ಕೆ ಇನ್ನೊಂದು ಹೆಸರು ಸೂಕ್ಷ್ಮ ಶರೀರ. ಮುಂಚೆ ಇದ್ದದ್ದು ಕಾರಣ ಶರೀರ, ರಜೋಪ್ರಧಾನ ಪ್ರಕೃತಿ. ಆ ರಜೋಪ್ರಧಾನ ಪ್ರಕೃತಿ ಇನ್ನೊಂದು ಶಬ್ದ ಅವಿದ್ಯಾ ಕಾಮಕರ್ಮದ ಬೀಜ ಅಂತ ಕರೀತಾರೆ ಶಾಸ್ತ್ರೀಯವಾದ ಪರಿಭಾಷೆಯಲ್ಲಿ.
ಅಲ್ಲಿ ಮೂಡಿದಂತಹ ಪ್ರತಿಬಿಂಬ ಪ್ರಾಜ್ಞ ಅವನಿಗೆ ಸಪ್ತದಶ ಕಲೆಗಳಿಂದ ಒಳಗೊಂಡಂತಹ ಸೂಕ್ಷ್ಮ ಶರೀರ ಈಗ ಸಿಕ್ತು. ಅದಕ್ಕೆ ಲಿಂಗ ಶರೀರ ಅಂತ ಕೂಡ ಕರೀತಾರೆ. ಸೂಕ್ಷ್ಮ ಶರೀರಕ್ಕೆ ಇನ್ನೊಂದು ಹೆಸರು ಲಿಂಗ ಶರೀರ. ಲಿಂಗ ಅಂದ್ರೆ ಅದನ್ನು ಗುರುತಿನಿಂದಲೇ ನೀವು ಹುಡುಕಬೇಕು. ನಿಮ್ಗೆ ಕಣ್ಣಿಗೆ ಕಾಣಿಸಲ್ಲ. ಅದು ಕಾಣುವ ಶಕ್ತಿ ನಿಮಗೆಂದೂ ಕಾಣಿಸಲ್ಲ, ಕೇಳುವ ಶಕ್ತಿ ನಿಮಗೆ ಕಾಣಿಸಲ್ಲ. ಅದು ಕೇವಲ ನಾವು ಲಿಂಗ ಅಂದ್ರೆ ಗುರುತು ಅಂತ ಅರ್ಥ. ಆ ಲಿಂಗದಿಂದ ಗುರುತಿನಿಂದ ನಾವು ಅದನ್ನು ಪತ್ತೆ ಹಚ್ಚಬೇಕಾಗಿರೋದ್ರಿಂದ ಲಿಂಗ ಶರೀರ ಅಂತ ಹೆಸರು. ಈಗ ನೋಡಿ, ವ್ಯಷ್ಟಿಯಲ್ಲಿ ನಮಗೆ ಸೂಕ್ಷ್ಮ ಶರೀರ ಸಿಕ್ತು. ಸೂಕ್ಷ್ಮ ಶರೀರ ಸಿಕ್ಕಿದ ತಕ್ಷಣ ಅವನು ಸೂಕ್ಷ್ಮ ಶರೀರದ ಅಭಿಮಾನಿ ಆಗ್ತಾನೆ. ಪ್ರಾಜ್ಞನು ಸೂಕ್ಷ್ಮ ಶರೀರ ಅಭಿಮಾನಿ ಆಗ್ತಾನೆ. ಅವನಿಗೆ ತೈಜಸ ಅಂತ ಕರೀತಾರೆ. ಮೊದಲು ಪ್ರಾಜ್ಞ ಅಂತ ಹೆಸರಿತ್ತು. ಸೂಕ್ಷ್ಮ ಶರೀರ ಅಭಿಮಾನವನ್ನು ಪಡ್ಕೊಂಡ ತಕ್ಷಣ ತೈಜಸ ಅನ್ನೋ ಹೆಸರು ಬರುತ್ತೆ. ಇದೇ ರೀತಿ ಪ್ರಕ್ರಿಯೆ ಸಮಷ್ಟಿಯಲ್ಲೂ ಆಗುತ್ತೆ. ಸಮಷ್ಟಿಯಲ್ಲಿ ಸತ್ವಪ್ರಧಾನ ಪ್ರಕೃತಿಯಲ್ಲಿ ಪ್ರತಿಬಿಂಬಿಸಿದ ಚೈತನ್ಯಕ್ಕೆ ಏನಂತ ಕರೆದೆವು ನಾವು? ಈಶ್ವರ. ಆ ಸತ್ವಪ್ರಧಾನ ಪ್ರಕೃತಿಗೆ ಹೆಸರು ಮಾಯೆ. ಆ ಮಾಯೆ ಮತ್ತು ಈಶ್ವರ ಅವರು ಯಾವಾಗಲೂ ಜೊತೆಗಿರ್ತಕ್ಕಂಥ ತತ್ವ. ಶಿವಶಕ್ತ್ಯಾಯುಕ್ತೋ ಯದಿಭವತಿ ಶಕ್ತ ಪ್ರಭವಿತುಂ ಅಂತ ಹೇಳಿದಾಗೆ, ಶಕ್ತಿ ಅಂತ ಹೇಳಿದ್ರೆ ಅಲ್ಲಿ ಮಾಯೆ, ಶಿವ ಅಂತ ಹೇಳಿದ್ರೆ ಅಲ್ಲಿ ಮೂಡಿರ್ತಕ್ಕಂಥ ಪ್ರತಿಬಿಂಬ. ಆ ಪ್ರತಿಬಿಂಬ ಮತ್ತು ಮಾಯೆ ಯಾವಾಗಲೂ ಅನಾದಿ ಇರುವವರು. ಈಗ ಅವನೇನು ಮಾಡ್ತಾನೆ? ಜೀವರುಗಳಿಗೋಸ್ಕರವಾಗಿ ಈ ಸೂಕ್ಷ್ಮ ಶರೀರಗಳನ್ನೆಲ್ಲ ಸೃಷ್ಟಿ ಮಾಡದಲ್ಲ. ಅವನ ಒಳಗಡೆ ಇರತಕ್ಕಂತಹ ಎಲ್ಲ ಪ್ರಾಜ್ಞರುಗಳಿಗೆ ಸೂಕ್ಷ್ಮ ಶರೀರ ಸಿಕ್ತು. ಈ ಸಮಷ್ಟಿ ಸೂಕ್ಷ್ಮ ಶರೀರಕ್ಕೆ ಅವನು ಅಭಿಮಾನವನ್ನು ಹೊಂದುತ್ತಾನೆ. ಈ ಎಲ್ಲ ಸೂಕ್ಷ್ಮ ಶರೀರಗಳು ನಾನೇ ಎಂಬ ಭಾವ ಬರುತ್ತೆ ಅವನಿಗೆ. ಆ ಭಾವ ಬಂದ ತಕ್ಷಣ ಅವನಿಗೆ ಹೆಸರು ಹಿರಣ್ಯ ಗರ್ಭ. ಸಮಷ್ಟಿ ಸೂಕ್ಷ್ಮ ಶರೀರ ಅಭಿಮಾನಿ ಪರಮಾತ್ಮನಿಗೆ ಹೆಸರು ಹಿರಣ್ಯ ಗರ್ಭ. ಅದಕ್ಕೆ ಇನ್ನೊಂದು ಹೆಸರು ಚತುರ್ಮುಖ ಬ್ರಹ್ಮ ಅಂತ ಪುರಾಣದಲ್ಲಿ ಹೇಳಿರೋದು. ವೇದಾಂತದಲ್ಲಿ ಚತುರ್ಮುಖ ಬ್ರಹ್ಮ ಅಂತ ಹೇಳಿಲ್ಲ, ಪುರಾಣಗಳು ಹೇಳಿದ್ದಾರೆ. ಈ ಹಂತದಲ್ಲಿ ನಾವು ತಗೊಳ್ಬೇಕು ವೇದಾಂತ ಸಮನ್ವಯ ಮಾಡಿಕೊಂಡು. ಯಾಕಂದ್ರೆ ಎಷ್ಟೋ ಸಲ ಪುರಾಣದ ಭಾಷೆಗೂ ವೇದಾಂತದ ಭಾಷೆಗೂ ಬಹಳ ವ್ಯತ್ಯಾಸ ಇರ್ತದೆ. ತಾತ್ಪರ್ಯ ಒಂದೇ ಇದ್ರೂ ಕೂಡ ಆ ಭಾಷೆಯ ಬಳಕೆ ವ್ಯತ್ಯಾಸವಾದಾಗ ನಮ್ಗೆ ಅರ್ಥ ವ್ಯತ್ಯಾಸ ಆಗೋ ಸಾಧ್ಯತೆ ಇದೆ. ಅದರಿಂದ ಪುರಾಣಗಳಲ್ಲಿ ಚತುರ್ಮುಖ ಬ್ರಹ್ಮ ಅಂತ ಹೇಳಿರುವಂಥದ್ದು, ಇಲ್ಲಿ ಹಿರಣ್ಯಗರ್ಭ. ಪುರಾಣಗಳಲ್ಲಿ ನಾರಾಯಣ ಅಂತ ಹೇಳಿರುವಂಥದ್ದು, ಇಲ್ಲಿ ಈಶ್ವರ. ವೇದಾಂತದ ದೃಷ್ಟಿಯಲ್ಲಿ ಈಶ್ವರ ಎನ್ನುವ ಶಬ್ದ ನಾರಾಯಣ ಎನ್ನುವ ಶಬ್ದಕ್ಕೆ ಯಾವ ವ್ಯತ್ಯಾಸವೂ ಇಲ್ಲ. ಪ್ರಕೃತಿಯ ಸತ್ವಪ್ರಧಾನ ಪ್ರಕೃತಿಯಲ್ಲಿ ಮೂಡಿರೋ ಪ್ರತಿಬಿಂಬ, ಇದೆಲ್ಲದರ ಹಿಂದಿರುವಂತಹ ಪರಬ್ರಹ್ಮ ಸ್ವರೂಪ. ಇದು ನೆನ್ಪಿಟ್ಕೊಳ್ಬೇಕು. ಪರಬ್ರಹ್ಮ ಸ್ವರೂಪ ಅಧಿಷ್ಠಾನವಾಗಿ ಆಶ್ರಯವಾಗಿ ಯಾವಾಗಲೂ ಇಟ್ಕೊಂಡಿದೆ ಜೀವರಿಗಳಿಗೂ ಈಶ್ವರನಿಗೂ ಕೂಡ. ಆ ಪ್ರಕೃತಿ ಮತ್ತು ಅಲ್ಲಿ ಮೂಡಿರತಕ್ಕಂತಹ ಪ್ರತಿಬಿಂಬಕ್ಕೆ ಹೆಸರು ಈಶ್ವರ. ಆ ಮಾಯೆಯನ್ನು ತನ್ನ ಹತೋಟಿಯಲ್ಲಿ ತಂದುಕೊಂಡು ಈಶ್ವರ ಏನ್ ಮಾಡ್ತಾನೆ? ಸೂಕ್ಷ್ಮ ಶರೀರಗಳನ್ನು ಸೃಷ್ಟಿ ಮಾಡ್ತಾನೆ. ಪ್ರತಿಯೊಂದು ಪ್ರಾಜ್ಞರಿಗೂ ಒಂದೊಂದು ಸೂಕ್ಷ್ಮ ಶರೀರಗಳು ಬರುತ್ತೆ. ಆ ಎಲ್ಲಾ ಸೂಕ್ಷ್ಮ ಶರೀರಗಳಲ್ಲಿ ನಾನೆಂಬ ಅಭಿಮಾನ ಅವನಿಗೆ ಮೂಡುತ್ತೆ. ಸಮಷ್ಟಿ ಸೂಕ್ಷ್ಮ ಶರೀರ ಅಭಿಮಾನಿ ಅಂತ ಕರೆಯುತ್ತಾನೆ ಅವನಿಗೆ ಹಿರಣ್ಯಗರ್ಭ. ಪ್ರಾಣಾತ್ಮ, ಸೂತ್ರಾತ್ಮ, ಈ ಹೆಸರುಗಳೆಲ್ಲ ಬರುತ್ತೆ. ನೀವು ವೇದಾಂತ ಶಾಸ್ತ್ರಗಳನ್ನು ಓದುವಾಗ ಈ ಶಬ್ದಗಳು ಸಿಗುತ್ತೆ. ಸೂತ್ರಾತ್ಮ ಅಂತ ಅವನು ಹಿರಣ್ಯಗರ್ಭ ಅಂತ. ಸೂತ್ರದ ಹಾಗೆ ಎಲ್ಲ ಮಣಿಗಳಿಗೆ ಒಳಗಡೆಗೆ ಒಂದು ದಾರ ಇರ್ತದಲ್ಲ, ಹಾಗೆ ಎಲ್ಲಾ ಜೀವರುಗಳು ಒಳಗೂ ಕೂಡ ಅವನು ದಾರದ ಹಾಗೆ ಪೋಣಿಸಿಕೊಂಡಿದ್ದಾನೆ. ನಮ್ಮ ಮನಸ್ಸು ನಿಮ್ಮ ಮನಸ್ಸು ವ್ಯಷ್ಟಿ ದೃಷ್ಟಿಯಿಂದ ಬೇರೆ ಇರಬಹುದು, ಸಮಷ್ಟಿ ದೃಷ್ಟಿಯಿಂದ ಎಲ್ಲರ ಮನಸ್ಸಿಗೂ ಕನೆಕ್ಟ್ ಆಗಿರತಕ್ಕಂಥ ಒಂದು ಶಕ್ತಿ ಇದೆ. ಹೀಗೆ ನಮ್ಮ ಬಲ್ಬು ಇನ್ನೊಂದು ಬಲ್ಬಲ್ಲಿ ಬೆಳಕು ಬೇರೆ ಇರಬಹುದು, ಫ್ಯಾನಲ್ಲಿ ಇದಾಗಿರಬಹುದು, ಅದರ ಒಳಗಡೆ ಕನೆಕ್ಟ್ ಆಗಿರತಕ್ಕಂಥ ಅಂಡರ್ ಕರೆಂಟ್ ಒಂದೇ ಇದೆ. ಹಾಗೆಯೇ ಸಮಷ್ಟಿ ಸೂಕ್ಷ್ಮ ಶರೀರಕ್ಕೂ ಕೊಡೋ ಕನೆಕ್ಷನ್, ಸಂಬಂಧವನ್ನ ಕಲ್ಪಿಸಿರತಕ್ಕಂತಹ ಆ ಈಶ್ವರನಿಗೆ ಹೆಸರು ಹಿರಣ್ಯಗರ್ಭ. ಅದು ಸಮಷ್ಟಿಯಲ್ಲಿ ಆಗ್ತಕ್ಕಂತಹ ಘಟನೆ. ಇನ್ನು ಈ ಜೀವರುಗಳಿಗೆ ಸ್ಥೂಲ ಶರೀರ ಬೇಕು. ಯಾಕೆ? ಭೋಗವನ್ನು ಅನುಭವಿಸಬೇಕು. ಸ್ಥೂಲ ಶರೀರ ಇಲ್ಲದೆ ಯಾವ ಭೋಗವನ್ನು ಅನುಭವಿಸಲಿಕ್ಕಾಗಲ್ಲ. ಭೋಗ ಅಂದ್ರೆ ಸುಖ ಮತ್ತು ದುಃಖ, ಇದೆರಡೇ ಭೋಗ ಇರೋದು. ಅಲ್ಟಿಮೇಟ್ಲಿ ಪರ್ಯವಸಾನ ಆಗುವಂಥದ್ದು ಸುಖಾತ್ಮಕವೋ ದುಃಖಾತ್ಮಕವೋ. ಆದ್ರಿಂದ ಸುಖ ದುಃಖದ ಭೋಗ ಅನುಭವಿಸಬೇಕಾದ್ರೆ ಎರಡು ಸಂಗತಿಗಳು ಬೇಕು. ಭೋಗ್ಯ ಪ್ರಪಂಚ ಬೇಕು, ಭೋಗಾಯತನ ಶರೀರ ಬೇಕು. ಭೋಗಾಯತನ ಶರೀರ ಮತ್ತು ಭೋಗ್ಯ ಪ್ರಪಂಚವನ್ನು ಸೃಷ್ಟಿ ಮಾಡೋದಕ್ಕೆ ಅವನು ಸ್ಥೂಲ ಸೃಷ್ಟಿಯನ್ನ ಮಾಡ್ತಾನೆ. ಮೊದಲು ಸೂಕ್ಷ್ಮ ಸೃಷ್ಟಿ, ನಂತರ ಸ್ಥೂಲ ಸೃಷ್ಟಿ. ನೋಡೋಣ ಇವಾಗ. ಪ್ರಾಜ್ಞಸ್ತತ್ರಾಭಿಮಾನೇನ ತೈಜಸತ್ವಂ ಪ್ರಪದ್ಯತೆ
ಹಿರಣ್ಯಗರ್ಭತಾಮೀಶಸ್ತಯೋರ್ವ್ಯಷ್ಟಿ ಸಮಷ್ಟಿತಾ. ಸೂಕ್ಷ್ಮ ಸೃಷ್ಟಿ ಆದಮೇಲೆ 17 ಅವಯವಗಳನ್ನು ಒಳಗೊಂಡಂತಹ ಸೂಕ್ಷ್ಮ ಶರೀರದ ಸೃಷ್ಟಿ ಆದ ಮೇಲೆ ಪ್ರಾಜ್ಞನು ಅದರಲ್ಲಿ ಅಭಿಮಾನವನ್ನು ಪಡ್ಕೊಳ್ತಾನೆ. ಆವಾಗ ಅವನಿಗೆ ತೈಜಸ ಅನ್ನುವ ಹೆಸರು ಬರ್ತದೆ. ಹಾಗೆಯೇ ಹಿರಣ್ಯಗರ್ಭ ಅನ್ನುವ ಹೆಸರು ಈಶ್ವರನಿಗೆ ಬರ್ತದೆ. ಯಾವಾಗ ಸಮಷ್ಟಿ ಸೂಕ್ಷ್ಮ ಶರೀರದ ಅಭಿಮಾನವನ್ನು ಪಡ್ಕೊಂಡ ಮೇಲೆ ಈಶ್ವರನಿಗೆ ಹಿರಣ್ಯಗರ್ಭ ಅನ್ನುವ ಹೆಸರು ಬರುತ್ತೆ ಅಂತ ಹೇಳಿದರು. ವ್ಯಷ್ಟಿಯಲ್ಲಿ ತೈಜಸ, ಸಮಷ್ಟಿಯಲ್ಲಿ ಹಿರಣ್ಯಗರ್ಭ, ವ್ಯಷ್ಟಿಯಲ್ಲಿ ಪ್ರಾಜ್ಞ, ಸಮಷ್ಟಿಯಲ್ಲಿ ಈಶ್ವರ. ಇವೆಲ್ಲ ಶಬ್ದಗಳು ನಮ್ಗೆ ಸದಾ ನೆನಪಿರಬೇಕು. ಈಗ ಸಮಷ್ಟಿ ಮತ್ತು ವ್ಯಷ್ಟಿ ಅಂದ್ರೆ ಏನು ಅಂತ ಹೇಳ್ತಿದ್ದಾರೆ ಮುಂದಿನ ಶ್ಲೋಕದಲ್ಲಿ. ಸಮಷ್ಟಿರೀಶ ಸರ್ವೇಷಾಂ ಸ್ವಾತ್ಮತಾದಾತ್ಮ್ಯ ವೇದನಾತ್ ತದಭಾವ ತತೋನ್ಯೇತು ಕಥ್ಯಂತೆ ವ್ಯಷ್ಟಿ ಸಂಜ್ಞೆಯ. ಸರ್ವೇಷಾಂ ಸ್ವಾತ್ಮತಾದಾತ್ಮ್ಯ ವೇದನಾತ್, ಎಲ್ಲ ಸೂಕ್ಷ್ಮ ಶರೀರಗಳಲ್ಲಿ ನಾನೆಂಬ ಭಾವನೆ ಈಶ್ವರನಿಗೆ ಬರೋದ್ರಿಂದ ಅವನಿಗೆ ಸಮಷ್ಟಿ ಅಂತ ಕರೀತಾರೆ. ಕೇವಲ ಒಂದು ಸೂಕ್ಷ್ಮ ಶರೀರದಲ್ಲಿ ಅಭಿಮಾನ ಬರೋದ್ರಿಂದ ನಮಗೆ ವ್ಯಷ್ಟಿ ಅಂತ ಕರೀತಾರೆ. ಇಂಡಿವಿಜುವಲ್ ಈಗೋ, ಇಂಡಿವಿಜುವಲ್ ಅಹಂಕಾರಕ್ಕೆ ವ್ಯಷ್ಟಿ, ಸಮಷ್ಟಿ ಅಹಂಕಾರಕ್ಕೆ ಸಮಷ್ಟಿ ಅಂತ ಕರೀತಾರೆ. ಟೋಟಲ್ ಎಲ್ಲ ಸೂಕ್ಷ್ಮ ಶರೀರದ ಅಭಿಮಾನವನ್ನು ಹೊಂದಿರ್ತಾನೆ. ಇದಕ್ಕೊಂದು ದೃಷ್ಟಾಂತ ಕೊಡೋದಾದ್ರೆ, ಈಗ ನಮ್ಮದೇ ಶರೀರದಲ್ಲಿರ್ತಕ್ಕಂತಹ ಜೀವಕೋಶಗಳಿರಬಹುದು ಅಥವಾ ಬೇರೆ ಬೇರೆ ಜೀವರಾಶಿಗಳು ನಮ್ಮ ಶರೀರದಲ್ಲೇ ಇವೆ, ತುಂಬಾ ಇದೆಯಲ್ಲ, ಬೇರೆ ಬೇರೆ ಜೀವರುಗಳಿದ್ದಾರೆ ನಮ್ಮ ಹೊಟ್ಟೆಯಲ್ಲಿ, ಶರೀರದಲ್ಲಿ, ಎಲ್ಲ ಕಡೆ. ನಮಗೆ ಅದ್ರ ಮೇಲೆ ಅಭಿಮಾನ ಇದೆಯೋ ಅಲ್ಲೋ? ಈ ಕೈ ಎಂದಾಗ ನಂದೇ ಅಂತ ಹೇಳ್ತೇವೆ. ಅದರಲ್ಲಿ ಇರತಕ್ಕಂಥ ಜೀವರಾಶಿಗಳಲ್ಲಿಯೂ ಕೂಡ ನಾನೆಂಬ ಅಭಿಮಾನವೇ ಬಂದಿರುತ್ತೆ. ಒಂದು ದೃಷ್ಟಾಂತಕ್ಕೆ ನಾನು ಹೇಳ್ತಿರೋದು. ಹಾಗೆಯೇ ಈ ಸಮಷ್ಟಿ ಜೀವರಾಶಿಗಳಲ್ಲಿ ಅವನಿಗೆ ಅಭಿಮಾನ ಇರುತ್ತೆ, ನಾನು ಎಂಬ ಭಾವವೇ ಇರುತ್ತೆ ಹಿರಣ್ಯಗರ್ಭನಿಗೆ. ಅದನ್ನ ನಾವೊಮ್ಮೆ ಕಂಡುಕೊಂಡ್ಬಿಟ್ರೆ ಬಹಳ ಎತ್ತರದ ಸ್ಥಿತಿ, ಅದು ಉಪಾಸನಾ ಸ್ಥಿತಿ ಅಂತ ಕರೀತಾರೆ. ಹಿರಣ್ಯಗರ್ಭನನ್ನ ತಾನು ಅಂತ ಮಾಡತಕ್ಕಂಥ ಉಪಾಸನೆ. ಇಲ್ಲಿ ಅದರ ಟಾಪಿಕ್ ಬೇರೆ. ಇನ್ನು ಮುಂದಿನ ಸೃಷ್ಟಿಯ ಬಗ್ಗೆ ಉಪಕ್ರಮ ಮಾಡ್ತಿದ್ದಾರೆ. ತದ್ಭೋಗಾಯ ಪುನರ್ಭೋಗ್ಯ ಭೋಗಾಯತನ ಜನ್ಮನೆ ಪಂಚೀಕರೋತಿ ಭಗವಾನ್ ಪ್ರತ್ಯೇಕಂ ವಿಯದಾದಿಕಂ. ಈ ಜೀವರುಗಳ ಭೋಗಕ್ಕೋಸ್ಕರವಾಗಿ ಮತ್ತು ಭೋಗ್ಯ ಪ್ರಪಂಚಕ್ಕಾಗಿ ಭಗವಂತನು ಪಂಚೀಕರಣ ಎನ್ನತಕ್ಕಂತಹ ಒಂದು ಸೃಷ್ಟಿಯನ್ನ, ಸ್ಥೂಲ ಸೃಷ್ಟಿಯನ್ನ ಮಾಡ್ತಾನೆ. ಆ ಸ್ಥೂಲ ಸೃಷ್ಟಿಗೆ ಇನ್ನೊಂದು ಹೆಸರು ಪಂಚೀಕರಣ ಅಂತ. ಪಂಚೀಕರಣ ಅಂದ್ರೆ ಏನು? ದ್ವಿಧಾ ವಿಧಾಯ ಚೈಕೈಕಂ ಚತುರ್ಧಾ ಪ್ರಥಮಂ ಪುನಃ ಸ್ವಸ್ವೇತರದ್ವಿತೀಯಾಂಶೈರ್ಯೋಜನಾತ್ ಪಂಚ ಪಂಚತೆ. ಈಗ ಈಶ್ವರನ ಹತ್ರ ತಮೋ ಪ್ರಕೃತಿ ಇದೆ, ಸತ್ವ ಪ್ರಕೃತಿಯನ್ನು ಅವನು ಅಭಿಮಾನ ಪಡೆದಿದ್ದಾನೆ, ರಜೋ ಪ್ರಕೃತಿಯಿಂದ ಜೀವರಾಗಿದ್ದಾರೆ. ತಮೋ ಪ್ರಕೃತಿ ಇದೆಯಲ್ಲ, ಆ ತಮೋ ಪ್ರಕೃತಿಯಲ್ಲಿ ಪಂಚಮಹಾಭೂತಗಳಿದೆ. ಸತ್ವಗುಣವನ್ನೆಲ್ಲ ಬಳಸಿ ಆಯಿತು, ರಜೋಗುಣವನ್ನೆಲ್ಲ ಬಳಸಿ ಆಯಿತು, ಉಳಿದಿರೋದು ಯಾವುದು? ತಮೋ ಗುಣಗಳು. ಈ ತಮೋ ಗುಣದ ಪಂಚಮಹಾಭೂತಗಳೇನಿದೆಯಲ್ಲ, ಅದರಲ್ಲಿ ಏನ್ ಮಾಡ್ತಾನೆ? ಒಂದೊಂದನ್ನ ಅರ್ಧ ಭಾಗ ಮಾಡ್ತಾನಂತ. ಈಗ ಆಕಾಶದ ತನ್ಮಾತ್ರೆ ಇದೆಯಲ್ಲ, ತಮೋ ಗುಣದ ಆಕಾಶದ ತನ್ಮಾತ್ರೆಯಲ್ಲಿ ಅರ್ಧ ಭಾಗ ಮಾಡ್ತಾನೆ, ವಾಯು ತನ್ಮಾತ್ರೆಯಲ್ಲಿ ಅರ್ಧ ಭಾಗ, ಅಗ್ನಿ ತನ್ಮಾತ್ರೆಯಲ್ಲಿ, ಅಪ್ ತನ್ಮಾತ್ರೆಯಲ್ಲಿ, ಪೃಥ್ವಿ ತನ್ಮಾತ್ರೆ ಅರ್ಧ ಭಾಗ ಮಾಡ್ತಾನೆ. ಒಂದು ಅರ್ಧ ಭಾಗದಲ್ಲಿ 4 ಭಾಗ ಮಾಡ್ತಾನೆ. ಮತ್ತೆ ಆ 4 ಭಾಗವನ್ನು ಈ 4ಕ್ಕೆ ಹಂಚುತ್ತಾನೆ. ಆಯ್ತಾ? ಹಾಗೆಯೇ ವಾಯು ತನ್ಮಾತ್ರೆಯಲ್ಲಿ ಅರ್ಧ ಭಾಗ ಮಾಡಿ, ಮೇಲಿನ 4 ಭಾಗ ಮಾಡಿ, ಉಳಿದ ಅರ್ಧ ಭಾಗ ತನ್ನಲ್ಲಿ ಇಟ್ಟುಕೊಂಡು 4 ಭಾಗದಲ್ಲಿ ಒಂದೊಂದು ಅಂಶವನ್ನು ಹಂಚುತ್ತಾನೆ. ಹೀಗೆ ಪ್ರತಿಯೊಂದು ತನ್ಮಾತ್ರೆಯಲ್ಲಿಯೂ ಹಾಗೆ ಆಗುತ್ತದೆ. ಇದು ಇವಾಗ ಏನಾಗುತ್ತೆ? ಪಂಚ ತನ್ಮಾತ್ರೆಗಳು ಸ್ಥೂಲ ಆಯಿತು. ಇದು ಸೂಕ್ಷ್ಮವಾದ ತನ್ಮಾತ್ರೆಗಳು ಸ್ಥೂಲ ಆಯಿತು. ಸ್ಥೂಲ ಯಾಕಾಯಿತು? ತನ್ನ ಅರ್ಧದೊಟ್ಟಿಗೆ ಬೇರೆಯ ಗುಣಗಳು ಸೇರ್ಕೊಳ್ತು. ಇದರಲ್ಲಿ ವಾಯು ತನ್ಮಾತ್ರೆ ಅರ್ಧ ಇದೆ, ಇನ್ನು ಅರ್ಧದಲ್ಲಿ ಒಂದೊಂದು ಅಂಶ ಏನೇನು ಸೇರಿದೆ, ವಾಯುವಿನ ಒಂದು ಅಂಶ ಸೇರ್ಕೊಳ್ತು, ಅಗ್ನಿಯಿಂದ ಒಂದು ಅಂಶ ಸೇರ್ಕೊಳ್ತು, ಅಪ್ಪಿಂದ ಒಂದು ಅಂಶ, ಪೃಥ್ವಿಯಿಂದ ಒಂದು ಅಂಶ ಸೇರ್ಕೊಳ್ತು. ಇವಾಗ ಗ್ರಾಸ್ ಆಯ್ತು, ಗ್ರಾಸಿಫಿಕೇಶನ್ ಅಂತ ಕರೀತಾರೆ. ಸ್ಥೂಲ ಆಯ್ತು, ಸೂಕ್ಷ್ಮ ಆಕಾಶ ಸ್ಥೂಲ ಆಕಾಶ ಆಯ್ತು. ಈಗ ನಾವು ಕಾಣ್ತಿರತಕ್ಕಂಥ ಆಕಾಶ ಸ್ಥೂಲ ಆಕಾಶ. ನಮಗೆ ಶ್ರೋತ್ರೇಂದ್ರಿಯವನ್ನ ಕೊಟ್ಟಂತಹ ಆಕಾಶ ಸೂಕ್ಷ್ಮ ಆಕಾಶ. ಹಾಗೆ ವಾಯು ಕೂಡ ಸ್ಥೂಲ ಆಯಿತು, ಅಗ್ನಿ ಕೂಡ ಸ್ಥೂಲ ಆಯಿತು, ಅಪ್ ಕೂಡ ಸ್ಥೂಲ ಆಯಿತು, ಪೃಥ್ವಿ ಕೂಡ ಸ್ಥೂಲ ಆಯಿತು. ಆ ರೀತಿ ಪಂಚೀಕರಣ ಅನ್ನುವಂತಹ ಪ್ರಕ್ರಿಯೆಯಿಂದ ಸೂಕ್ಷ್ಮ ಪಂಚಮಹಾಭೂತಗಳು ಸ್ಥೂಲ ಪಂಚಮಹಾಭೂತಗಳಾಗಿ ಪರಿವರ್ತನೆ ಆಯಿತು. ಆ ಸ್ಥೂಲ ಪಂಚಮಹಾಭೂತಗಳಿಂದ ಭಗವಂತ ಸಪ್ತ ಊರ್ಧ್ವಲೋಕಗಳನ್ನ,
ಸಪ್ತ ಅಧೋಲೋಕಗಳನ್ನ ಮತ್ತು 4 ವಿಧವಾದ ಶರೀರವನ್ನು ಸೃಷ್ಟಿ ಮಾಡ್ತಾನೆ. ಸಪ್ತ ಊರ್ಧ್ವಲೋಕಗಳು ಯಾವುದು? ಭೂಹು, ಭುವಃ, ಸುವಃ, ಮಹಃ, ಜನಃ, ತಪಃ, ಸತ್ಯ. ಕೆಳಗಡೆಗೆ ಅತಲ, ವಿತಲ, ಸುತಲ, ರಸಾತಲ, ಮಹಾತಲ, ತಲಾತಲ, ಪಾತಾಳ. ಸಪ್ತ ಅಧೋಲೋಕಗಳು. ಇಷ್ಟನ್ನು ಸೇರಿ ಬ್ರಹ್ಮಾಂಡ ಅಂತ ಕರೀತಾರೆ. ಊರ್ಧ್ವ ಸಪ್ತ, ಅಧೋ ಸಪ್ತ, ಒಟ್ಟು 14 ಲೋಕಗಳನ್ನು ಸೇರಿಕೊಂಡು ಒಂದು ಬ್ರಹ್ಮಾಂಡ ಅಂತ. ಅಷ್ಟೇ ಅಲ್ಲದೆ ನಮಗೆಲ್ಲರಿಗೂ ಸ್ಥೂಲ ಶರೀರ ಬೇಕಲ್ಲ, ಅದಕ್ಕೋಸ್ಕರ ಭಗವಂತ ಪಂಚೀಕೃತ ಪಂಚಮಹಾಭೂತಗಳಿಂದ, ಸ್ಥೂಲ ಪಂಚಮಹಾಭೂತಗಳಿಂದ ಪ್ರತಿಯೊಂದು ಜೀವರಾಶಿಗೂ ಶರೀರ ಕೊಡ್ತಾನೆ. ಈ ಭೂಮಿ ಮೇಲೆ 4 ತರದ ಜೀವರಾಶಿಗಳಿದೆ ಅಂತ ಹಿರಿಯರು ಹೇಳ್ತಾರೆ. ಸ್ವೇದಜ, ಅಂಡಜ, ಜರಾಯುಜ, ಉದ್ಭಿಜ್ಜ ಅಂತ. ಸ್ವೇದಜ ಅಂತ ಹೇಳಿದ್ರೆ ಹೊಲಸು ನೀರಿನಲ್ಲಿ ಹುಟ್ಟತಕ್ಕಂಥ ಸೊಳ್ಳೆ ಮುಂತಾದವು, ಅದಕ್ಕೂ ಸ್ಥೂಲ ಶರೀರ ಬೇಕು, ಕೊಡ್ತಾನೆ. ಅಂಡಜ ಅಂದ್ರೆ ಮೊಟ್ಟೆಯಲ್ಲಿ ಹುಟ್ಟತಕ್ಕಂತಹ ಪಕ್ಷಿಗಳು. ಜರಾಯುಜ ಅಂದ್ರೆ ಜರೆಯಿಂದ ಹುಟ್ಟತಕ್ಕಂತಹ, ತಾಯಿಯ ಗರ್ಭದಿಂದ ಹುಟ್ಟತಕ್ಕಂತಹ ಮನುಷ್ಯ ಮತ್ತು ಬೇರೆ ಪ್ರಾಣಿಗಳು. ಹೀಗೆ ಸ್ವೇದಜ, ಉದ್ಭಿಜ್ಜ ಅಂತ ಹೇಳಿದ್ರೆ ಬೀಜದಿಂದ ಹುಟ್ಟತಕ್ಕಂತಹ, ಭೂಮಿಯಿಂದ ಹೊರಗಡೆ ಬರತಕ್ಕಂತಹ ವೃಕ್ಷ, ಸಸ್ಯ ಮುಂತಾದವು. ವೃಕ್ಷ, ಸಸ್ಯ ಮುಂತಾದವುಗಳು ಜೀವರಾಶಿಗಳೇ ಎಂಬುದಾಗಿ ಪ್ರಾಚೀನವಾಗಿ ವೇದಾಂತ ಶಾಸ್ತ್ರ ಹೇಳಿವೆ. ಇತ್ತೀಚಿನ ದಿನಗಳಲ್ಲಿ ಯಾರಿಗೂ ಅದು ಪಾರಿತೋಷಕವನ್ನು ಕೂಡ ತಂದುಕೊಟ್ಟಿದೆ ಅಂತ ಹೇಳ್ತಾರೆ. ಬಟ್ ಇದೆಲ್ಲ ಸಂಗತಿಗಳು ಪ್ರಾಚೀನರು ಸಾಕಷ್ಟು ವಿಶ್ಲೇಷಣೆ ಮಾಡಿದ್ದಾರೆ. ಇನ್ನು ಬರೀ ಭೂಲೋಕದಲ್ಲಿ ಅಷ್ಟೇ ಅಲ್ಲ, ಭೂವೋಲೋಕ, ಸುವರ್ಲೋಕ, ಮಹೋಲೋಕ, ತಪೋಲೋಕ, ಇವೆಲ್ಲ ಲೋಕಗಳಲ್ಲಿಯೂ ಬೇರೆ ಬೇರೆ ರೀತಿಯ ಶರೀರಗಳು ಸಿಗುತ್ತೆ ಜೀವರಾಶಿಗಳಿಗೆ. ನೋಡಿ, ದೇವತೆಗಳನ್ನು ಜೀವ ಎಂದಲೇ ನಾವು ಪರಿಗಣಿಸ್ತೇವೆ. ದೇವತೆಗಳು, ದೇವರು ಒಬ್ಬನೇ. ಯಾವ ಪ್ರತಿಬಿಂಬ ಮೂಡಿತಲ್ಲ, ಅವನೊಬ್ಬನೇ ದೇವರು. ಅವನಿಗಿಂತ ಬೇರೆ ಯಾವ್ದು ಇನ್ಯಾವ ದೇವರು ಇಲ್ಲ ವೇದಾಂತ ಶಾಸ್ತ್ರದ ಪ್ರಕಾರ. 2 ಜನ ದೇವರು, 3 ಜನ ದೇವರು, ಯಾವ ಲೆಕ್ಕಾಚಾರ ಹಾಕಬೇಡಿ. ಯಾವನೋ ಈಶ್ವರ ಇದ್ದಾನೋ ಅವನೇ ಹಿರಣ್ಯ ಗರ್ಭನಾಗಿದ್ದಾನೆ, ಅವನೊಬ್ಬನೇ ಇರೋದು. ಆಮೇಲೆ ಈಗ ಸತ್ಯಲೋಕ, ತಪೋಲೋಕ, ಮತ್ತೆ ಕೆಳಗಡೆ ಲೋಕದಲ್ಲೆಲ್ಲ ದೇವತೆಗಳಿರ್ತಾರೆ. ದೇವತೆಗಳಂದ್ರೇನು? ಪೂರ್ವ ಜನ್ಮದಲ್ಲಿ ಉತ್ಕೃಷ್ಟವಾದ ಪುಣ್ಯ ಮಾಡಿದವರಿಗೆ ವಿಶೇಷ ಶರೀರ ಮತ್ತು ವಿಶೇಷ ಲೋಕ ಪ್ರಾಪ್ತಿಯಾಗುತ್ತೆ, ಅವರಿಗೆ ದೇವತೆಗಳು ಅಂತ ಹೇಳ್ತಾರೆ. ಅದರಲ್ಲಿಯೇ ಕೆಲವರಿಗೆ ಭಗವಂತ ಜವಾಬ್ದಾರಿ ಕೊಟ್ಟಿರ್ತಾನೆ, ಸೃಷ್ಟಿಯ ವ್ಯವಸ್ಥೆಯನ್ನು ಕಾಪಾಡತಕ್ಕಂಥವರು. ಅವರಿಗೆ ಇಂದ್ರ, ಅಗ್ನಿ, ವರುಣ, ವಾಯು ಮುಂತಾದನ್ನು ಕರೀತಾರೆ. ಅವರಿಗೂ ಶರೀರ ಇರುತ್ತದೆ. ಅವರು ಪರಿಚ್ಛಿನ್ನರು. ಪರಿಚ್ಛಿನ್ನರು ಅಂದ್ರೇನು? ಒಂದು ಲೋಕದಲ್ಲಿರುವವರು, ಒಂದು ಶರೀರದ ವ್ಯವಸ್ಥೆ ಒಳಗಡೆಗೆ ಒಳಪಟ್ಟವರು. ಈಶ್ವರ ಪರಿಚ್ಛಿನ್ನ ಅಲ್ಲ, ಅವನು ಅಪರಿಚ್ಛಿನ್ನ. ಈಶ್ವರ ಎಲ್ಲಿದ್ದಾನೆ ಅಂತಿದ್ದಾಗ ಯಾವುದೋ ಲೋಕದಲ್ಲಿದ್ದಾನೆ ಅಂದ್ರೆ ಅಪರಾಧ ಆಗ್ತದೆ. ಎಲ್ಲ ಕಡೆ ತುಂಬಿದ್ದಾನೆ ಈಶ್ವರ. ದೇವತೆಗಳು ಯಾವುದೋ ಒಂದು ಲೋಕದಲ್ಲಿದ್ದಾರೆ. ಮತ್ತೇನು, ದೇವತೆಗಳನ್ನೆಲ್ಲ ಪೂಜೆ ಮಾಡೋ ಕ್ರಮ ನಮ್ಮಲ್ಲಿ ಉಂಟಲ್ಲ ಅಂತ. ಹೌದು, ನೀವು ಅವರು ಅದೆಷ್ಟು ಶಕ್ತಿಶಾಲಿಗಳು ಅಂದ್ರೆ, ನೀವು ಪೂಜೆ ಮಾಡಿದರೆ, ಅವರಿಗೆ ಸಂತೋಷ ಮಾಡಿದರೆ ನಿಮ್ಗೆ ಅನುಗ್ರಹ ಮಾಡ್ತಾರೆ. ಅನುಗ್ರಹ ಮಾಡೋ ಶಕ್ತಿ ಅವರಿಗೆ ಇದ್ದೇ ಇದೆ. ಆದ್ರೆ ಇನ್ನೊಂದು ನೆನಪಿರ್ಲಿ, ಈಶ್ವರನನ್ನು ಪೂಜೆ ಮಾಡಿದ್ರೆ ಈ ಎಲ್ಲಾ ದೇವತೆಗಳು ಕೊಡುವ ಫಲ ಅವನೊಬ್ಬನೇ ಕೊಡಬಲ್ಲ. ಈ ಪರಿಚ್ಛಿನ್ನ ದೇವತೆಗಳು ಏನೇನು ಫಲ ಕೊಡ್ತಾರೋ ಅದೆಲ್ಲ ಅವನೇ ಕೊಡಬಲ್ಲ. ವಾಸ್ತವವಾಗಿ ಇವರೆಲ್ಲರ ಮುಖಾಂತರ ಫಲ ಕೊಡ್ತಾ ಇರೋನು ಅವನೇ. ಯಾಕಂದ್ರೆ ಇವರೆಲ್ಲರ ಅಂತರ್ಯಾಮಿ ಯಾರು? ಸೂತ್ರಾತ್ಮ ಯಾರು? ಒಳಗಡೆ ತುಂಬಿಕೊಂಡಿರೋ ಅವನೇ ಅಲ್ವೇ? ಇದು ರಹಸ್ಯ. ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಯೋ ಯೋ ಯಾಮ್ಯಾಂ ತನುಂ ಭಕ್ತ ಶ್ರದ್ಧೆಯ ಅರ್ಚಿತುಮಚ್ಚತಿ ತಸ್ಯ ತಸ್ಯಾಚಲಾ ಶ್ರದ್ಧಾಂ ತಾಮೇವ ವಿದಧಾಮ್ಯಹಂ. ನೀವು ಯಾವ್ಯಾವ ದೇವರ ಪೂಜೆ ಮಾಡಿದ್ರು ಫಲ ಕೊಡೋ ನಾನೇ ಅಂತ ಹೇಳ್ತಾನೆ. ನಾನೆಂದ್ರೇನು? ಈಶ್ವರ, ಹಿರಣ್ಯಗರ್ಭ, ಪರಮಾತ್ಮ. ಸರಿ, ಈ ರೀತಿಯಾಗಿ ತೈರಂಡಸ್ತತ್ರ ಭುವನಂ ಭೋಗ್ಯ ಭೋಗಾಶ್ರಯೋದ್ಭವ ಹಿರಣ್ಯಗರ್ಭಸ್ಥೂಲೇಸ್ಮಿನ್ ದೇಹೇ ವೈಶ್ವಾನರೋ ಭವೇತ್. ಈ ಸೂಕ್ಷ್ಮ ಶರೀರಕ್ಕೆ ಸ್ಥೂಲ ಶರೀರ ಸಿಕ್ಕಿತು. ಇವಾಗ ಹೊರಗಡೆ ಕಾಣತಕ್ಕಂಥ ಈ ಅನ್ನಮಯ, ಇದು ಸ್ಥೂಲ ಶರೀರ ಅಂತ ಕರೀತಾರೆ. ಸ್ಥೂಲ ಶರೀರ ಬಂದ ತಕ್ಷಣ ಅದರಲ್ಲಿ ಅಭಿಮಾನ ಬಂದ್ಬಿಡತ್ತೆ ಜೀವನಿಗೆ. ಪ್ರಾಜ್ಞನಿಗೆ ಸ್ಥೂಲ ಶರೀರದ ಅಭಿಮಾನ ಬಂದಾಗ ಅವನಿಗೆ ವಿಶ್ವ ಅಂತಕ್ಕಂಥ ಹೆಸರು ಬರುತ್ತೆ. ಕಾರಣ ಶರೀರದ ಅಭಿಮಾನಿ ಪ್ರಾಜ್ಞ, ಸೂಕ್ಷ್ಮ ಶರೀರದ ಅಭಿಮಾನಿ ತೈಜಸ, ಸ್ಥೂಲ ಶರೀರದ ಅಭಿಮಾನಿ ವಿಶ್ವ ಅಂತ ಕರೀತಾರೆ. ಹಾಗೆ ಸಮಷ್ಟಿಯಲ್ಲೂ ಕೂಡ ಅಭಿಮಾನ ಬಂದ ಹಾಗೆ ಆಗ್ತದೆ ಅವನಿಗೆ. ನಾವು ಅಭಿಮಾನ ಅಂತ ಕರೀಬಾರದು, ಯಾಕಂದ್ರೆ ಈಶ್ವರನಿಗೆ ಅಜ್ಞಾನದಿಂದ ಉಂಟಾದ ಅಭಿಮಾನ ಅಲ್ಲ. ನಮಗೆ ಅಜ್ಞಾನದ ನಿಯಂತ್ರಣದಲ್ಲಿರೋ ಅಭಿಮಾನದು ಸತ್ಯವಾದ ಅಭಿಮಾನ, ಅವನಿಗೆ ಸುಳ್ಳಾದ ಅಭಿಮಾನ. ಅದು ನಾವು ನಮ್ಮ ದೃಷ್ಟಿಯಿಂದ ನೋಡ್ತಕ್ಕಂಥದ್ದು. ಈಶ್ವರನು ಹಿರಣ್ಯಗರ್ಭನಾಗ್ತಾನೆ ಸಮಷ್ಟಿ ಸೂಕ್ಷ್ಮ ಶರೀರದ ಅಭಿಮಾನದಿಂದ. ಆಮೇಲೆ ಸಮಷ್ಟಿ ಸ್ಥೂಲ ಶರೀರಗಳ ಅಭಿಮಾನದಿಂದ ಅವನಿಗೆ ವೈಶ್ವಾನರ ಅಥವಾ ವಿರಾಟ್ ಎನ್ನುವಂತಹ ಹೆಸರಿನಿಂದ ಕರೀತಾರೆ. ಒಬ್ಬನೇ ಪರಮಾತ್ಮನಿಗೆ 4 ಹೆಸರು ಬಂತು.
ಕೇವಲ ತಾನೇ ತಾನಾಗಿದ್ದಾಗ ಪರಬ್ರಹ್ಮ ಅಥವಾ ಪರಮಾತ್ಮ ಅನ್ನುವ ಹೆಸರು. ಆಮೇಲೆ ಶುದ್ಧ ಸತ್ವಪ್ರಧಾನ ಪ್ರಕೃತಿಯಲ್ಲಿ ಅಭಿಮಾನವನ್ನು ಪಡೆದಾಗ ಅವನಿಗೆ ಹೆಸರು ಈಶ್ವರ. ಸಮಷ್ಟಿ ಸೂಕ್ಷ್ಮ ಶರೀರದ ಅಭಿಮಾನವನ್ನು ಪಡೆದಾಗ ಅವನಿಗೆ ಹೆಸರು ಹಿರಣ್ಯಗರ್ಭ. ಸಮಷ್ಟಿ ಸ್ಥೂಲ ಜಗತ್ತು ಮತ್ತು ಸ್ಥೂಲ ಶರೀರದ ಅಭಿಮಾನವನ್ನು ಪಡೆದಾಗ ಅದೇ ಈಶ್ವರನಿಗೆ ಹೆಸರು ಏನೋ ವೈಶ್ವಾನರ ಅಥವಾ ವಿರಾಟ್ ಅಂತಕ್ಕಂಥ ಹೆಸರು ಬಂತು. ಹೀಗೆ ವ್ಯಷ್ಟಿಯಲ್ಲೂ ನಮ್ಮಲ್ಲೂ ಹಾಗೆ ಆಗಿದೆ ಕತೆ. ಕೇವಲ ತಾನೇ ತಾನಾಗಿದ್ದಾಗ ಪರಬ್ರಹ್ಮ, ನಮ್ಮ ಹೆಸರೇ ಸಾಕ್ಷಿ ಅಂತ ಕರೀತಾರೆ ವೇದಾಂತದಲ್ಲಿ, ಅದೇ ಪರಬ್ರಹ್ಮ. ತದನಂತರ ಸುಷುಪ್ತಿಯ ಅವಸ್ಥೆಯ ಅಭಿಮಾನಿಯನ್ನು ಪಡೆದಾಗ, ಕಾರಣ ಶರೀರದ ಅಭಿಮಾನ ಪಡೆದಾಗ ನಮಗೆ ಪ್ರಾಜ್ಞಾ ಅನ್ನೋ ಹೆಸರು ಬಂತು. ಅದೇ ಕನಸಿನಲ್ಲಿ ಕಾಣತಕ್ಕಂಥ ಸೂಕ್ಷ್ಮ ಶರೀರದ ಅಭಿಮಾನ ಪಡೆದಾಗ ತೈಜಸ ಅನ್ನೋ ಹೆಸರು ಬಂತು. ಈಗ ಜಾಗೃತ ಅವಸ್ಥೆಯಲ್ಲಿ ಸ್ಥೂಲ ಶರೀರದ ಅಭಿಮಾನವನ್ನು ಪಡೆದ ನಮಗೆ ಇರತಕ್ಕಂಥ ಜೀವಾತ್ಮನಿಗಿರುವ ಹೆಸರು ವಿಶ್ವ. ಇಲ್ಲಿ ವಿಶ್ವ, ಅಲ್ಲಿ ವೈಶ್ವಾನರ, ಇಲ್ಲಿ ತೈಜಸ, ಅಲ್ಲಿ ಹಿರಣ್ಯಗರ್ಭ, ಇಲ್ಲಿ ಪ್ರಾಜ್ಞ, ಅಲ್ಲಿ ಈಶ್ವರ, ಇಲ್ಲಿ ಬ್ರಹ್ಮ, ಅಲ್ಲಿ ಬ್ರಹ್ಮ, ಇಲ್ಲಿ ಆತ್ಮ, ಅಲ್ಲಿ ಬ್ರಹ್ಮ. ಎರಡು ಒಂದೇ ಅರ್ಥ. ಆತ್ಮ ಅಂದ್ರೂ ಒಂದೇ, ಬ್ರಹ್ಮ ಅಂದ್ರೂ ಒಂದೇ. ಮೂಲದಲ್ಲಿ ನಮಗೂ ಅವನಿಗೂ ವ್ಯತ್ಯಾಸ ಇಲ್ಲ. ಬರ್ತಾ 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 ವ್ಯತ್ಯಾಸ ಶುರುವಾಯಿತು. ಶರೀರ ದೃಷ್ಟಿಯಿಂದ ವ್ಯತ್ಯಾಸ ಉಂಟು. ಈಶ್ವರನಿಗೂ ಜೀವನ ಶರೀರಿಗೂ ವ್ಯತ್ಯಾಸ ಇದೆ. ಯಾಕಂದ್ರೆ ನಮ್ಮ ಸಣ್ಣ ಶರೀರ, ಅವನು ಇಡೀ ಸಮಷ್ಟಿ ಸೃಷ್ಟಿಯೇ ಅವನ ಶರೀರ. ಬ್ರಹ್ಮಾಂಡ ವ್ಯಾಪ್ತ ದೇಹ ಭಸಿತ ಹಿಮ ರುಚಾಭಾಸಮಾನ ಭುಜಂಗೈ ಅಲ್ವಾ. ರುದ್ರ ಪ್ರಶ್ನೆ ಇರಲಿ, ವಿಷ್ಣು ಸಹಸ್ರನಾಮ ಇರಲಿ, ಲಲಿತಾ ಸಹಸ್ರನಾಮ, ಎಲ್ಲ ಕಡೆಗೆ ಧ್ಯಾನ ಶ್ಲೋಕದಲ್ಲಿ ಏನು ಹೇಳೋದು ನಾವು? ಭೂಪಾದೋ ವ್ಯಸ್ಯನಾಭಿರ್ವ್ಯದ ಸುರ ನಿಲಶ್ಚಂದ್ರ ಸೂರ್ಯೌ ಚ ನೇತ್ರೆ. ಹೇ ಭಗವಂತ, ಭೂಮಿಯೇ ನಿನ್ನ ಪಾದ, ಸೂರ್ಯ ಚಂದ್ರರೇ ನಿನ್ನ ಕಣ್ಣುಗಳು, ಈ ಆಕಾಶವೇ ನಿನ್ನ ಕುಕ್ಷಿ, ನಿನ್ನ ತಲೆಯೇ ದ್ಯುಲೋಕ. ಅದರ ಅರ್ಥ ಏನು? ವಿರಾಟ್ ಸ್ವರೂಪನಾದ ಪರಮೇಶ್ವರನ ಸ್ತುತಿ ಅದು. ನೀವು ಹೊರಗಡೆ ಕಣ್ಣು ತೆರೆದು ನೋಡ್ತಾ ಇರುವುದು ಈಶ್ವರನನ್ನೇ, ಇನ್ಯಾರಲ್ಲ. ಕಣ್ಣು ತೆರೆದು ನೋಡು ಚಿತ್ ಸತ್ವಮೂರ್ತಿಯ ನೃತ್ಯ. ಇದು ಸಾಕಷ್ಟು ಚಿಂತನೆ ಮಾಡ್ತಾ ಮಾಡ್ತಾ ನಮ್ಗೆ ಗೊತ್ತಾಗ್ತಕ್ಕಂಥ ಸತ್ಯ. ಈಶ್ವರನನ್ನ ಪೂಜೆ ಮಾಡಬೇಕಾದ್ರೆ ಯಾವುದೋ ದೇವಸ್ಥಾನಕ್ಕೂ ಹೋಗಬೇಕಾಗಿಲ್ಲ, ಯಾವುದೋ ಕೋಣೆಗೆ ಹೋಗಬೇಕಾಗಿಲ್ಲ. ನೀವು ಏನೇನು ಮುಟ್ತಿರೋ, ಮೂಸ್ತಿರೋ, ನೋಡ್ತಿರೋ, ವ್ಯವಹಾರ ಮಾಡ್ತಿರೋ ಎಲ್ಲವೂ ಈಶ್ವರನ ಅಭಿವ್ಯಕ್ತಿ. ಈಶ್ವರನಿಗೆ ಹೊರತಾಗಿ ಯಾವುದೂ ಇಲ್ಲ ಈ ಸೃಷ್ಟಿಯಲ್ಲಿ. ಆದ್ದರಿಂದ ಈ ವ್ಯಷ್ಟಿ ಮತ್ತು ಸಮಷ್ಟಿ ಸೃಷ್ಟಿ ಎನ್ನುವಂತಹ ಪ್ರಕ್ರಿಯೆ ಆಯಿತು. ಹೇಳ್ತಾರೆ ಅವರು, ತೈಜಸ ವಿಶ್ವತಾಂ ಯಾತ ದೇವತಿರ್ಯಂಗರಾದಯ ತೇ ಪರಾಗ್ದರ್ಶಿನ ಪ್ರತ್ಯಕ್ ತತ್ವಬೋಧ ವಿವರ್ಜಿತಾ. ಈ ಜೀವಾತ್ಮರುಗಳು ತೈಜಸದಿಂದ ಅಂದ್ರೆ ಸೂಕ್ಷ್ಮ ಶರೀರದ ಅಭಿಮಾನದಿಂದ ಸ್ಥೂಲ ಶರೀರದ ಅಭಿಮಾನವನ್ನು ಪಡೆದಾಗ ಅವರಿಗೆ ವಿಶ್ವ ಅನ್ನೋ ಹೆಸರು ಬಂತು. ಮತ್ತೆ ಅಜ್ಞಾನದ ಕಾರಣದಿಂದಾಗಿ ಪರಾಗ್ದರ್ಶಿನ ಹೊರಗಡೆಯೇ ಅವರದ್ದು ನೋಟ ಆಯಿತು. ಪ್ರತ್ಯಕ್ ತತ್ವ ಬೋಧ ವಿವರ್ಜಿತಾ, ತಾನು ಯಾರು ಅನ್ನೋದು ಮರ್ತು ಹೋಗ್ಬಿಡುತ್ತವರಿಗೆ. ಸೃಷ್ಟಿಯ ಪೂರ್ವದಲ್ಲಿ ಪರಬ್ರಹ್ಮ ಸ್ವರೂಪವೇ ಆಗಿದ್ದರೂ ಕೂಡ ಸೃಷ್ಟಿಯಾದ ಮೇಲೆ, ಶರೀರಾದಿಗಳಲ್ಲಿ ಅಭಿಮಾನ ಬಂದ ಮೇಲೆ ನಿಜವಾಗಿ ತಾನು ಯಾರು ಅನ್ನೋದು ಎಲ್ಲ ಜೀವರಿಗೂ ಮರ್ತೋಯ್ತು. ಮತ್ತೆ ಹೊರನೋಟ ಅಷ್ಟೇ, ಹೊರಗಡೆ ಪ್ರಪಂಚ, ನಮ್ಮ ಶರೀರ, ನಮ್ಮ ಮನಸ್ಸು ಇಷ್ಟೇ ಕಾಣುತ್ತದೆಯೇ ಹೊತ್ತು ಮನಸ್ಸು ಬುದ್ಧಿಗಿಂತ ಹಿಂದಿರುವ ಆ ಶುದ್ಧ ಚೈತನ್ಯ ಅನ್ನೋದು ಕಾಣಿಸೋದೇ ಇಲ್ಲ. ಇದು ನಮಗೆ ಮಾತ್ರ ಆಗತ್ತೆ, ಈಶ್ವರನಿಗೆ ಹಾಗಾಗಲ್ಲ. ಈಶ್ವರನಿಗೆ ಯಾವಾಗಲೂ ಜ್ಞಾನಿಯೇ ಅವನು, ಅಜ್ಞಾನ ಮುಸುಕುವುದಿಲ್ಲ. ಯಾಕಂದ್ರೆ ಶುದ್ಧ ಸತ್ವದಲ್ಲಿ ತೋರುವ ಪ್ರತಿಬಿಂಬ ನಮ್ದು ಮಲಿನ ಸತ್ವದಲ್ಲಿ ತೋರಿರುವ ಪ್ರತಿಬಿಂಬ ಆಗಿರೋದ್ರಿಂದ ನಮಗೆ ಅಜ್ಞಾನ ಕೌದಿದೆ. ನಾನು ಹುಟ್ಟಿದವನು, ನಾನು ಸಾಯುವವನು ಭ್ರಾಂತಿ ಉಂಟಾಗಿದೆ. ಅದನ್ನು ಎಷ್ಟು ಚಂದದಲ್ಲಿ ವರ್ಣಿಸ್ತಾರೆ ವಿದ್ಯಾರಣ್ಯರು ಅಂದ್ರೆ, ಕುರ್ವತೆ ಕರ್ಮ ಭೋಗಾಯ ಕರ್ಮ ಕರ್ತುಂಚ ಭುಂಜತೆ ನದ್ಯಾಂ ಕೀಟ ಇವಾವರ್ತಾದಾವರ್ತಾಂತರಮಾಶುತೆ ವ್ರದಂತೋ ಜನ್ಮನೋ ಜನ್ಮ ಲಭಂತೆ ನೈವ ನಿರ್ವೃತಿಂ. ಈ ಎಲ್ಲ ಜೀವರುಗಳು ಪರಾಗ್ದೃಷ್ಟಿ, ಹೊರದೃಷ್ಟಿಯನ್ನ ಪಡೆದು ನನ್ನ ಸುಖ ಹೊರಗಡೆ ಪ್ರಪಂಚದಲ್ಲಿದೆ, ಶಬ್ದಸ್ಪರ್ಶ ರೂಪ ರಸಗಂಧಗಳಲ್ಲಿಯೇ ನನ್ನ ಸುಖ ಇದೆ ಅಂತ ಭಾವಿಸಿಕೊಂಡು ಕರ್ಮವನ್ನ ಮಾಡ್ತಾರಂತೆ. ಏನೇನೋ ಅಪೇಕ್ಷೆಗಳು, ನೂರಾರು ಆಸೆಗಳು ಹುಟ್ಟತ್ತೆ ಜೀವಕ್ಕೆ. ಆ ಆಸೆಯನ್ನು ಪೂರೈಸೋದಕ್ಕೋಸ್ಕರ ಪ್ರಪಂಚದಲ್ಲಿ ಕರ್ಮವನ್ನ ಮಾಡ್ತಾನೆ. ಕುರ್ವತೆ ಕರ್ಮ ಭೋಗಾಯ, ಕರ್ಮವನ್ನ ಭೋಗಿಸುವುದಕ್ಕೆ ಅವನು ಕರ್ಮವನ್ನು ಮಾಡ್ತಾನೆ ಭೋಗಕ್ಕೋಸ್ಕರ. ಕರ್ಮ ಕರ್ತುಂಚ ಭುಂಜತೆ, ಅನುಭವಿಸ್ತಾನೆ, ಯಾಕಂದ್ರೆ ಮತ್ತೆ ಕರ್ಮ ಮಾಡೋದಕ್ಕೆ.
ಆಸೆಯನ್ನು ಇಟ್ಕೊಂಡು ಕರ್ಮ ಮಾಡ್ತಾನೆ, ಕರ್ಮ ಫಲವನ್ನು ಅನುಭವಿಸಿಕೊಂಡು ಮತ್ತೆ ಆಸೆಗಳು ಹುಟ್ಟುತ್ತೆ, ಆ ಆಸೆಗಳಿಂದ ಮತ್ತೆ ಕರ್ಮ ಮಾಡ್ತಾನೆ. ಈ ಚಕ್ರವೇ ಅಜ್ಞಾನಿಯಾದ ಜೀವಕ್ಕಿರೋದು. ಆಸೆಗಳು ಬರೋದು, ಆಸೆಯನ್ನು ಪೂರೈಸಲಿಕ್ಕೆ ಕರ್ಮ ಮಾಡೋದು, ಕರ್ಮದಿಂದ ಏನೋ ಕರ್ಮ ಫಲ ಬರುತ್ತೆ, ಅದನ್ನು ಅನುಭವಿಸೋದು, ಅನುಭವಿಸಿದ ಮೇಲೆ ಅದು ವಾಸನೆಯಾಗಿ ಉಳ್ಕೊಳ್ಳುತ್ತೆ. ಯಾವುದೇ ಕರ್ಮವೂ ಕೂಡ ಮೂಲ ನಾಶವಾಗಲ್ಲ. ಅದು ಅಯ್ಯೋ ಯಾವುದೋ ಒಂದು ಅನುಭವಿಸಿಬಿಟ್ಟೆವು ನಾವು, ಹೊರಟೋಯ್ತು ಅಂತ ತಿಳ್ಕೊಳ್ಬೇಡಿ. ಅದರ ಸಂಸ್ಕಾರ ಚಿತ್ತದಲ್ಲಿ ಅಡಕವಾಗಿರ್ತದೆ. ಆ ಸಂಸ್ಕಾರಕ್ಕೆ ಇನ್ನೊಂದು ಹೆಸರು ವಾಸನೆ ಅಂತ. ಅದು ಆ ವಸ್ತುಗಳು ಬಂದಾಗ, ಆ ಪರಿಸ್ಥಿತಿ ಬಂದಾಗ ಎದ್ದು ನಿಂತ್ಕೊಳ್ಳುತ್ತೆ. ಅವಾಗ ಮತ್ತೆ ಆಸೆ ಹುಟ್ಟುಕೊಳ್ಳುತ್ತೆ, ಮತ್ತೆ ಕರ್ಮ ಮಾಡ್ತಾನೆ, ಕರ್ಮ ಫಲ ಪ್ರಾಪ್ತಿಯಾಗತ್ತೆ, ಅದನ್ನು ಭೋಗ ಮಾಡ್ತಾನೆ. ಈ ರೀತಿ ಎಷ್ಟು ಚಂದ ಹೇಳ್ತಾರೆ, ನದ್ಯಾಂ ಕೀಟ ಇವ ವರ್ತಾದ ವರ್ತಾಂತರಮಾಶುತೆ. ನದಿಯಲ್ಲಿ, ದೊಡ್ಡ ನದಿಯಲ್ಲಿ ಒಂದು ಕೀಟ ಒಂದು ಸುಳಿಯಿಂದ ಇನ್ನೊಂದು ಸುಳಿಗೆ ಹೋಗಿ ಬೀಳುವ ಹಾಗೆ ಒಂದು ಜನ್ಮದಿಂದ ಇನ್ನೊಂದು ಜನ್ಮಕ್ಕೆ ಬೀಳ್ತಾ ಇದ್ದಾನೆ ಈ ಜೀವ ಅಂತ. ಆ ವಾಸನೆಗಳ ರಾಶಿ ಸತ್ರೂ ಕೂಡ ಹೊರಟು ಹೋಗಲ್ಲ. ಸಾಯುವಾಗ ಎಲ್ಲ ಬಿಟ್ಟು ಹೋಗ್ತಾನೆ, ಒಂದು ಆಸ್ತಿ ಹಿಡ್ಕೊಂಡು ಹೋಗ್ತಾನೆ. ಏನು? ಅವನ ಸಂಸ್ಕಾರ ಅಥವಾ ಅವನ ವಾಸನೆ. ಆ ವಾಸನೆ ಬಲದಿಂದಲೇ ಮುಂದಿನ ಶರೀರ ಪ್ರಾಪ್ತಿಯಾಗತ್ತೆ ಅವನಿಗೆ. ಆಮೇಲೆ ಇನ್ನೊಂದು ಶರೀರ ಪ್ರಾಪ್ತಿಯಾಗ. ಎಲ್ಲಿ ತನಕ ವಾಸನೆ ಸಂಪೂರ್ಣವಾಗಿ ನಾಶವಾಗುವುದಿಲ್ವೋ ಅಲ್ಲಿಯ ತನಕ ಅವನು ಶರೀರದಿಂದ ಶರೀರಕ್ಕೆ ಪ್ರವೇಶ ಮಾಡ್ತಾನೆ. ನದ್ಯಾಂ ಕೀಟ ಇವ ವರ್ತಾದ ವರ್ತಾಂತರಮಾಶುತೆ. ನದಿಯಲ್ಲಿ ಕೀಟ ಅನ್ನುವಂಥದ್ದು ಒಂದು ಸುಳಿಯಿಂದ ತಪ್ಪಿಸಿಕೊಂಡು ಮುಂದಕ್ಕೆ ಹೋದ್ರೆ ಇನ್ನೊಂದು ಸುಳಿ ಸಿಗುತ್ತೆ, ಅಲ್ಲಿಂದ ತಪ್ಪಿಸಿಕೊಂಡು ಮತ್ತೊಂದು ಸುಳಿ ಸಿಗುತ್ತೆ. ಹೀಗೆ ಅನೇಕ ಜನ್ಮಗಳನ್ನು ನಾವು ಎತ್ತಿದ್ದೇವೆ ಅಂತ ಹೇಳ್ತಾರೆ. ನಮಗೆ ಇದು ಕಾಣತಕ್ಕಂಥದ್ದಲ್ಲ. ನಮ್ಮ ದೃಷ್ಟಿಗೆ ಈ ಜನ್ಮ ಮಾತ್ರ ಕಾಣಿಸ್ತದೆ. ಹಿಂದಿನ ಜನ್ಮಗಳಲ್ಲಿ ಎಷ್ಟು ಸಂಸ್ಕಾರಗಳು ನಡೆದಿದೆಯೋ, ಎಷ್ಟು ನಾಟಕಗಳು ನಡೆದಿದೆಯೋ ಇಂಥದ್ದು. ಇದನ್ನ ತರ್ಕ ಮತ್ತು ಶಾಸ್ತ್ರ ಪ್ರಮಾಣದಿಂದ ನಮಗೆ ಗೊತ್ತಾಗ್ತದೆ. ಆದ್ರಿಂದ ವ್ರಜಂತೋ ಜನ್ಮನೋ ಜನ್ಮ ಲಭಂತೆ ನೈವ ನಿರ್ವೃತಿಂ. ಈ ರೀತಿ ಜನ್ಮದಿಂದ ಜನ್ಮಕ್ಕೆ ಹೋಗ್ತಾ ಹೋಗ್ತಾ ಬಿಡುಗಡೆಯೇ ಇಲ್ಲದೆ ಈ ಜೀವ ಪ್ರವಹಿಸ್ತಾ ಇದೆ. ಅನಾದಿ ಕಾಲದಿಂದ ಪ್ರವಹಿಸಿಕೊಂಡು ಬರ್ತಾ ಇದೆ. ಹೌದು, ಆ ಕೀಟಕ್ಕೊಂದು ಬಿಡುಗಡೆ ಬೇಕಲ್ಲ ಪಾಪ. ಅವ್ರು ಹೇಳ್ತಾರೆ, ಉಪದೇಶಮವಾಪ್ಯೈವ ಆಚಾರ್ಯ ತತ್ವದರ್ಶಿನ ಸತ್ಕರ್ಮ ಪರಿಪಾಕಾತ್ತೆ ಕರುಣಾನಿಧಿನೋದ್ಧೃತ ಪ್ರಾಪ್ಯತೀರತರುಚ್ಛಾಯ ವಿಶ್ರಾಮ್ಯಂತಿ ಯಥಾ ಸುಖಂ. ಆ ಕೀಟ ಆವರ್ತದಿಂದ ಆವರ್ತಕ್ಕೆ ಪ್ರವೇಶ ಆಗ್ತಾ ಇರೋದನ್ನು ನೋಡಿ ಒಬ್ಬ ಸನ್ಯಾಸಿ, ಒಬ್ಬ ಮಹಾತ್ಮ ಅಲ್ಲಿ ಸ್ನಾನಕ್ಕೆ ಬರೆದವನು ಪಾಪ ಎಣಿಸ್ಕೊಳ್ತಾನೆ. ಪಾಪ ಕೀಟ ಎಷ್ಟು ಒದ್ದಾಡ್ತಾ ಇದೆ ಅಂತ ಹೇಳಿ ಒಂದು ಕಡ್ಡಿಯನ್ನು ಹಿಡ್ಕೊಂಡು ಆ ಕೀಟವನ್ನು ಎತ್ಕೊಂಡು ತೆಗೆದುಕೊಂಡು ಹೋಗಿ ತಂಪಾದ ನೆರಳಲ್ಲಿ, ಮರದ ನೆರಳಲ್ಲಿ ಬಿಡ್ತಾನಂತೆ. ಬಿಟ್ಟಾಗ ತುಂಬಾ ವಿಶ್ರಾಂತಿ ಅನ್ಸುತ್ತೆ ಆ ಜೀವಕ್ಕೆ. ಇದನ್ನೇ ಬಿಡುಗಡೆ ಅಂತ ಕರೀತಾರೆ. ಸತ್ಕರ್ಮ ಪರಿಪಾಕಾತ್ತೆ. ಜೀವದ ಸತ್ಕರ್ಮ ಇದ್ರೆ ಮಾತ್ರ ಬರ್ತಾನೆ ಅವನು. ಯಾರು? ಕರುಣಾನಿಧಿ. ತಮಿಳುನಾಡಿನ ಕರುಣಾನಿಧಿ ಅಲ್ಲ, ಇಲ್ಲಿ ಕರುಣಾನಿಧಿ ಅಂದ್ರೆ ಗುರು ಅಂತ ಅರ್ಥ. ಗುರುವಿಗೆ ಕರುಣಾನಿಧಿ ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ಈ ಜಗತ್ನಲ್ಲಿ ಅವ್ಯಾಜ ಕರುಣಾಮೂರ್ತಿ ರಜ್ಞಾನಧ್ವಾಂತ ದೀಪಿಕಾ ಅಂತ ಹೇಳುವಂತಹ ಲಲಿತಾ ಅಥವಾ ಭಗವಂತ ಅವನೊಬ್ಬನೇ ನಿರ್ವ್ಯಾಜವಾಗಿ ಕರುಣೆ ಮಾಡುವನು ನಮ್ಮ ಮೇಲೆ. ಕಾರಣ ಇಲ್ಲದೆ ನಮ್ಮ ಮೇಲೆ ಪ್ರೀತಿ ಮಾಡ್ತಾನೆ. ಯಾಕೆಂದ್ರೆ ನಾವು ಇಷ್ಟು ತಪ್ಪು ಮಾಡಿದ್ರು ನಮ್ಗೆ ಇನ್ನೂ ಗಾಳಿ ಕೊಡ್ತಾ ಇದ್ದಾನೆ, ಇನ್ನೂ ಆಹಾರ ಕೊಡ್ತಾ ಇದ್ದಾನೆ, ಇನ್ನೂ ಬದುಕಲಿಕ್ಕೆ ನಮ್ಮನ್ನು ಬಿಟ್ಟಿದ್ದಾನೆ. ಯಾಕೆ? ನಮ್ಮ ತಪ್ಪನ್ನೆಲ್ಲ ಅವನ ಲೆಕ್ಕಕ್ಕೆ ತಕೊಳ್ಳಲ್ಲ. ಯಾಕಂದ್ರೆ ನಿಷ್ಕಾರಣವಾದ ಪ್ರೇಮ ಅವನಿಗೆ. ಹಾಗೆ ಜಗತ್ನಲ್ಲಿ ಇನ್ನೊಬ್ಬ ನಿಷ್ಕಾರಣವಾದ ಪ್ರೇಮ ಮಾಡೋದಿದ್ರೆ ಅವನು ಗುರು. ಭಗವತ್ಪಾದರನ್ನು ನೀವು ತೆಗೆದುಕೊಳ್ಳಿ. ಅವ್ರಿಗೆ ಏಕೆ ಬೇಕಿತ್ತು ಚಿಕ್ಕ ವಯಸ್ಸಲ್ಲಿ ಮನೆ ಬಿಡೋದು, ಎಲ್ಲೋ ಹಿಮಾಲಯಕ್ಕೆ ಹೋಗಿ ಕಷ್ಟಪಟ್ಟು ಇಡೀ ಜೀವನ ಪರ್ಯಂತ ಶ್ರಮ ಪಟ್ಟು ಎಲ್ಲ ಜೀವರುಗಳನ್ನ ಅದು ತಪ್ಪು ದಾರಿಯಪ್ಪ, ಹಾಗೆ ಹೋಗಬೇಡಿ, ಹೀಗೆ ಬನ್ನಿ ಅಂತ ಕರೆದು ಇಡೀ ಜೀವನವನ್ನ ಅವರು ಹವೆಸ್ತಾರಲ್ಲ ಗುರುಗಳು. ಅವರಿಗೇನಿರುತ್ತೆ? ಏನ್ ಲಾಭ? ಏನೂ ಲಾಭ ಇಲ್ಲ ಅವರಿಗೆ. ಕೇವಲ ಒಂದೇ ಉದ್ದೇಶ ಅವರಿಗೆ, ಈ ಜೀವರುಗಳು ಸಂಸಾರ ಚಕ್ರದಿಂದ ಹೊರಗಡೆಗೆ ಬರಲಿ. ವಿನಾಕಾರಣ ದುಃಖಿಸ್ತಾ ಇದ್ದಾನೆ ಅವನು. ದುಃಖಿಸ್ಲಿಕ್ಕೆ ಕಾರಣವೇ ಇಲ್ಲ. ಸರಿಯಾದ ತಿಳುವಳಿಕೆ ಕೊಟ್ಟು ಇವನನ್ನು ಹೊರಗಡೆ ಕರ್ಕೊಂಡು ಬರೋಣ ಅಂತ ತುಂಬಾ ಕಷ್ಟಪಡ್ತಾರಂತೆ ಗುರುಗಳು ಪಾಪ. ಒಮ್ಮೊಮ್ಮೆ ಶಿಷ್ಯರಿಗೆ ಗುರುಗಳ ಮೇಲೆ ಸಿಟ್ಟು ಬರ್ತದೆ. ಗುರುಗಳು ಹೀಗೆ ಮಾಡಿದ್ರು, ಹಾಗೆ ಮಾಡಿದ್ರು, ಶಿಕ್ಷೆ ಕೊಟ್ಟರು, ನಮ್ಗೆ ತಪಸ್ ಮಾಡ್ಲಿಕ್ಕೆ ಹೇಳ್ತಾರೆ, ಹಾಗೆ ಹೀಗೆ ಅಂತ. ಎಲ್ಲದರ ಉದ್ದೇಶ ಒಂದೇ, ಅವನ ಉದ್ಧಾರ ಆಗಲಿ ಅಂತ. ಅದಕ್ಕೆ ಪರಮಾತ್ಮನನ್ನು ಬಿಟ್ರೆ ನಿರ್ವ್ಯಾಜ ಕರುಣೆ ಇರತಕ್ಕಂಥದ್ದು, ಅಹೈತುಕ ದಯಾಸಿಂಧು ಅಂತ ವಿವೇಕ ಚೂಡಾಮಣಿಯಲ್ಲಿ ಭಗವತ್ಪಾದರು ಕರೀತಾರೆ. ಅಹೈತುಕ ದಯಾಸಿಂಧು, ಹೇತುವೇ ಇಲ್ಲದೆ ದಯೆಯನ್ನು ಮಾಡತಕ್ಕಂಥವನು ಗುರು ಮಾತ್ರ. ಅದಕ್ಕೆ ಕರುಣಾನಿಧಿ ಅಂತ ಕರೆದಿರೋದು. ಅವನೇನ್ ಮಾಡ್ತಾನೆ? ಪ್ರಾಪ್ಯ ತೀರತರುಚ್ಛಾಯ ವಿಶ್ರಾಮ್ಯಂತಿ ಯಥಾ ಸುಖಂ. ತೀರಕ್ಕೆ ತಕೊಂಡು ಬರ್ತಾನೆ ಹುಳುವನ್ನು.
ಅಂದ್ರೆ ಬಿಡುಗಡೆ ಮಾಡ್ತಾನೆ. ಅದಕ್ಕೆ ಆ ಸುಳಿಯಿಂದ ಸುಳಿಗೆ, ಜನ್ಮದಿಂದ ಜನ್ಮಕ್ಕೆ ಹೋಗತಕ್ಕಂಥ ಜೀವರಾಶಿಗಳಿಗೆ ಶಾಶ್ವತವಾಗಿ ಬಂಧನದಿಂದ ಬಿಡುಗಡೆಯನ್ನು ಕೊಡ್ತಾನೆ. ಹೇಗೆಪ್ಪ ಅಂದ್ರೆ, ಇಲ್ಲಿ ಕಡ್ಡಿ ಅವರನ್ನು ಹುಳ ತೆಗೆದಿದ್ದು, ಇಲ್ಲಿ ವಿವೇಕ ಅಂತಕ್ಕಂತಹ ಏನು ಜ್ಞಾನಾಂಜನ ಶಲಾಕಯ, ಇಲ್ಲೊಂದು ಶಲಾಕೆ ಇದೆ, ಜ್ಞಾನ ಅಂತಕ್ಕಂಥ ಶಲಾಕೆಯಿಂದ ಸ್ವಲ್ಪವೇ ನಮಗೆ ತಿಳುವಳಿಕೆ ಕೊಡ್ತಾ ಕೊಡ್ತಾ ಕೊಡ್ತಾ, ನೋಡಪ್ಪ ಇದು ಚಿದಾಭಾಸ, ಇದು ಶುದ್ಧ ಚೈತನ್ಯ. ಶುದ್ಧ ಚೈತನ್ಯ ಚಿದಾಭಾಸಕ್ಕಿಂತ ಬೇರೆ. ಶರೀರ ಮನಸ್ಸು ಬುದ್ಧಿಗಳೆಲ್ಲ ಪ್ರಕೃತಿಗೆ ಸೇರಿದ್ದು, ನೀನು ಪ್ರಕೃತಿಗೆ ಸೇರಿದವನಲ್ಲ. ಅದನ್ನು ಬೆಳಗುವಂತಹ ಶುದ್ಧ ಅರಿವು, ಪ್ರಜ್ಞೆ ನಿನಗೆ ಬಂಧನವಾಗಲಿಲ್ಲ, ದುಃಖವಾಗಲಿಲ್ಲ ಎಂಬುದನ್ನು ಪದೇ 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 ಹೇಳಿ, ನಮಗೆ ಬೇಜಾರಾಗುವ ಹಾಗೆ, ನಿದ್ದೆ ಬರುವ ಹಾಗೆ ಹೇಳಿ ನಮ್ಮನ್ನು ಒಂದು ದಿವಸ ಎಚ್ಚರ ಮಾಡಿಸ್ತಾನಂತೆ ಗುರುಗಳು. ಹಾಗೆ ಭಗವತ್ಪಾದರು ನೋಡಿ ಎಷ್ಟು ಗ್ರಂಥ ಬರೆದಿದ್ದಾರೆ, ಎಷ್ಟು ಭಾಷ್ಯಗಳನ್ನು ಬರೆದಿದ್ದಾರೆ, ಎಷ್ಟು ಪ್ರಕರಣ ಗ್ರಂಥಗಳು ಬರೆದಿದ್ದಾರೆ. ಯಾಕೆ? ಅವ್ರಿಗೆ ಗೊತ್ತುಂಟು, ಒಂದೆರಡು ಸರಿ ಹೇಳಿದ್ರೆ ಸಾಕಾಗೋದಿಲ್ಲ ಅಂತ. ಅದು ಮರ್ತೋಗಿ ಸಂಸಾರದ ಮಾಯೆ ಬಲ ಭಯಂಕರ ಸ್ಟ್ರಾಂಗ್ ಅದು. ಯಾಕಂದ್ರೆ ನಾನು ಹೇಳ್ತಾ ಇಲ್ಲ, ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಮಮ ಮಾಯಾ ದುರತ್ಯಯ. ಮಮ ಮಾಯೆ, ಭಗವಂತನ ಮಾಯೆ ಬಹಳ ಕಷ್ಟ ದಾಟೋದಿಕ್ಕೆ. ಎಷ್ಟು ಹೇಳಿದ್ರು ಪ್ರಪಂಚ ಸತ್ಯ, ಈ ಶರೀರ ಸತ್ಯ, ನಮ್ಮ ಸಂಸಾರ ಸತ್ಯ ಅಂತಾನೆ ನಮ್ಮ ಮನಸ್ಸಿಗೆ ಬರ್ತಾ ಇರುತ್ತೆ. ಹಾಗೆ ಗುರುವಿನ ಉಪದೇಶವನ್ನ ಕೇಳಬೇಕು, ಪ್ರಾಮಾಣಿಕವಾಗಿ ನಾವು ಅದನ್ನು ಅನುಸರಿಸಲಿಕ್ಕೆ ಪ್ರಯತ್ನಿಸಬೇಕು. ಹೀಗೆ ಹೇಳ್ತಾ ದೃಷ್ಟಾಂತಕ್ಕೂ ದಾಷ್ಟಾಂತಕ್ಕೂ ಹೊಂದಿಕೆಯನ್ನು ಕೊಡ್ತಿದ್ದಾರೆ. ಉಪದೇಶಮವಾಪ್ಯೈವ ಮಾಚಾರ್ಯ ತತ್ವದರ್ಶಿನಃ ಪಂಚಕೋಶ ವಿವೇಕೇನ ಲಭಂತೆ ನಿರ್ವೃತ್ತಿಂ ಪರಾಂ. ಆಚಾರ್ಯರಿಂದ ಉಪದೇಶವನ್ನು ಪಡೆದುಕೊಳ್ಳುವಂಥದ್ದೇ ನಮಗೆ ಬಿಡುಗಡೆಗೆ ದಾರಿ. ಆಚಾರ್ಯ ಅಂದ್ರೆ ಯಾರು? ತತ್ವದರ್ಶಿನಃ. ಕರೆಕ್ಟ್ ಶಬ್ದ ನೋಡಿ. ಭಗವದ್ಗೀತೆಯಲ್ಲೂ ಕೂಡ ಆಚಾರ್ಯ ಅನ್ನೋದಕ್ಕೆ ಏನು ಹೇಳಿದಾನೆ ಕೃಷ್ಣ? ಯಾರತ್ರ ಹೋಗಿ? ತತ್ವದರ್ಶಿಗಳಾದ ಆಚಾರ್ಯರ ಹತ್ರ ಹೋಗಿ ಅಂತ ಹೇಳಿದ್ದಾನೆ. ಆಚಿನೋತಿ ಶಾಸ್ತ್ರಾಣಿ ಆಚಾರ್ಯೇ ಸ್ಥಾಪಯತ್ಯಪಿ ಸ್ವಯಂ ಆಚರತೆ ಯಸ್ತು ತಮಾಚಾರ್ಯಂ ಪ್ರಚಕ್ಷತೆ ಅಂತ ಆಚಾರ್ಯ ಶಬ್ದದ ಅರ್ಥ. ಆಚಿನೋತಿ ಶಾಸ್ತ್ರಾಣಿ, ಶಾಸ್ತ್ರವನ್ನು ಚೆನ್ನಾಗಿ ತಿಳ್ಕೊಂಡಿರಬೇಕು, ಅದನ್ನ ಪಾಠ ಮಾಡುವ ಪದ್ಧತಿ ಗೊತ್ತಿರಬೇಕು. ಆಚಿನೋತಿ ಶಾಸ್ತ್ರಾಣಿ ಆಚಾರ್ಯೇ ಸ್ಥಾಪಯತ್ಯಪಿ, ಅವರನ್ನ ಸಾಧನೆಯ ಮಾರ್ಗದಡಿ ಕರ್ಕೊಂಡು ಬರುವ ಹಾಗೆ ಮಾಡಬೇಕು. ಬರೀ ಉಪದೇಶ ಕೊಟ್ಟು ಪ್ರವಚನ ಕೊಟ್ಟು ಹೊರಟು ಹೋಗೋದಲ್ಲ. ಎಲ್ಲಿಗೆ ಬಂತು, ಏನು ಅನುಷ್ಠಾನ ಮಾಡ್ತಿದ್ಯಾ, ಏನು ಸಾಧನೆ ಮಾಡ್ತಿದ್ಯಾ, ಚಿತ್ತಶುದ್ಧಿ ಎಲ್ಲಿಗೆ ಬಂತು ಅಂತ ಅವರನ್ನ ನಿಧಾನಕ್ಕೆ ಎತ್ತುಕೊಂಡ ಮೇಲಕ್ಕೆ ಬರಬೇಕು. ಆಚಾರ್ಯೇ ಸ್ಥಾಪಯತ್ಯಪಿ. ಮತ್ತೆ ಇನ್ನೊಬ್ಬರಿಗೆ ಬರೀ ಉಪದೇಶ ಕೊಡೋದಲ್ಲ, ಸ್ವಯಂ ಆಚರತೆ ಎಷ್ಟು. ವೇದಾಂತದಲ್ಲಿ ಹೇಳಿರತಕ್ಕಂತಹ ಬ್ರಹ್ಮಜ್ಞಾನದ ಅನುಭವವನ್ನ ತನ್ನ ಜೀವನದಲ್ಲಿ ಕಂಡುಕೊಳ್ಳಬೇಕು ಅವನು. ಹೀಗಿದ್ರೆ ಆಚಾರ್ಯ ಅಂತ ಕರೀತಾರೆ ಅಂತ ಭಗವತ್ಪಾದರು ನಮ್ಮೆಲ್ಲರಿಗೂ ಗುರುಗಳಾಗಿ ಸಿಕ್ಕಿದ್ದಾರೆ. ಆದ್ರಿಂದ ತತ್ವದರ್ಶಿಗಳಾದವರು ಆಚಾರ್ಯ, ಈ ಶಬ್ದ ಬಹಳ ಮುಖ್ಯ ಅನ್ಸುತ್ತೆ ನನಗೆ. ಇವತ್ತಿನ ದಿನಗಳಲ್ಲಿ ಗುರುಗಳಾಗಿ ನಾವು ಸ್ವೀಕರಿಸುವಾಗ ಇದೊಂದು ಮಾತನ್ನು ಸದಾ ನೆನಪಿಟ್ಕೊಳ್ಬೇಕು. ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯಾ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನಃ ಏನು ತತ್ವದರ್ಶಿನಃ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಜ್ಞಾನಿ ಅಂದ್ರೆ ಯಾರು? ತತ್ವದರ್ಶಿ. ಈ ಪ್ರತ್ಯಕ್ ತತ್ವವನ್ನ, ಶುದ್ಧ ಚೈತನ್ಯ ತತ್ವವೇ ನಾನು, ಇದು ಶರೀರಾದಿಗಳಿಗಿಂತ ಬೇರೆಯಾದದ್ದು ಎಂಬುದು ಯಾವನಿಗೆ ತಿಳಿದಿದೆಯೋ ಅವನನ್ನೇ ಗುರುವಾಗಿ ತಕ್ಕೊಳ್ಬೇಕು. ಪುರಾಣವನ್ನು ಮತ್ತೊಂದು ಇನ್ಯಾವುದೋ ಒಂದು ಉಪಾಸನಾ ಪದ್ಧತಿಯನ್ನು ಹೇಳಿಕೊಡತಕ್ಕಂಥವ್ರು ಇರಬಹುದು, ಉಪಾಸನೆಗಾಗಿ ಅವರು ಗುರುಗಳು ಸರಿ. ಬಟ್ ಆತ್ಮಜ್ಞಾನಕ್ಕೆ ಯಾರಿಗೆ ಆತ್ಮಜ್ಞಾನದ ಪದ್ಧತಿ ಗೊತ್ತಿದೆಯೋ ಅವರನ್ನೇ ತೆಗೆದುಕೊಂಡ್ರೆ ನಮಗೆ ಅದನ್ನು ಬಿಡಿಸಿ ಹೇಳ್ತಾರೆ. ಅದಕ್ಕೆ ಉಪನಿಷತ್ತು ಪುನಃ ಪುನಃ ನಮ್ಗೆ ಹೇಳುತ್ತೆ, ಗುರು ಅಂದ್ರೆ ಯಾರು ಅಂದ, ಬ್ರಹ್ಮನಿಷ್ಠನು ಶ್ರೋತ್ರಿಯನೂ ಆಗಿರಬೇಕು ಅಂತ ಹೇಳುತ್ತೆ. ಶ್ರೋತ್ರಿಯ ಅಂದ್ರೆ ಶಾಸ್ತ್ರವನ್ನ ಚೆನ್ನಾಗಿ ತಿಳಿದವನು, ಬ್ರಹ್ಮನಿಷ್ಠ ಅಂದ್ರೆ ಸ್ವರೂಪದಲ್ಲಿ ನೆಲೆ ನಿಂತವನು ಅಂತ. ಈ ರೀತಿಯಾಗಿ ಅವ್ರ ಹತ್ರಕ್ಕೆ ಹೋದಾಗ ಗುರುಗಳು ಪಂಚಕೋಶ ವಿವೇಕದ ಮುಖಾಂತರ ನಮಗೆ ನಮ್ಮ ಸ್ವರೂಪವನ್ನು ತಿಳಿಸಿಕೊಡ್ತಾರೆ. ಪಂಚಕೋಶ ವಿವೇಕ ಅಂದ್ರೇನು? ಈ ನಮ್ಮ ವ್ಯಕ್ತಿತ್ವದಲ್ಲಿ 5 ಕೋಶಗಳಿವೆ. ಹೊರಗಡೆ ಕಾಣತಕ್ಕಂಥದ್ದು ಅನ್ನಮಯ ಕೋಶ, ಅದ್ರ ಒಳಗಡೆಗೆ ಹೋದರೆ ಪ್ರಾಣಮಯ ಕೋಶ, ಅದಕ್ಕಿಂತ ಒಳಗಡೆ ಹೋದರೆ ಮನೋಮಯ ಕೋಶ, ಅದಕ್ಕಿಂತ ಒಳಗಡೆ ಹೋದರೆ ವಿಜ್ಞಾನಮಯ ಕೋಶ, ವಿಜ್ಞಾನಮಯ ಕೋಶಕ್ಕಿಂತಲೂ ಒಳಗಿರತಕ್ಕಂಥದ್ದು ಆನಂದಮಯ ಕೋಶ, ಆನಂದಮಯ ಕೋಶಕ್ಕಿಂತಲೂ ಹಿಂದಿರತಕ್ಕಂಥವನಿಗೆ ಹೆಸರು ಆತ್ಮ, ಚೈತನ್ಯ, ಸಾಕ್ಷಿ, ಬ್ರಹ್ಮ. ಈ ರೀತಿ ಒಂದೊಂದೇ ಕೋಶವನ್ನ ನಮಗೆ ತೋರಿಸಿಕೊಡ್ತಾ ಕೊನೆಯದಾಗಿರತಕ್ಕಂತಹ
ಕೂಟಸ್ಥ ಬ್ರಹ್ಮನನ್ನು ಪರಮಾತ್ಮನನ್ನು ತೋರಿಸಿಕೊಡ್ತಕ್ಕಂಥ ಒಂದು ಪ್ರಕ್ರಿಯೆಗೆ ಪಂಚಕೋಶ ವಿವೇಕ ಅಂತ ಹೇಳ್ತಾರೆ. ಇದು ಯಾರೋ ಹೊಸದಾಗಿ ಹುಟ್ಟಾಕಿದ್ದಲ್ಲ, ವೇದದಲ್ಲೇ ಇರತಕ್ಕಂಥದ್ದು. ಯಜುರ್ವೇದದಲ್ಲಿ ತೈತ್ತಿರೀಯ ಉಪನಿಷತ್ತು ಅಂತ ಒಂದಿದೆ. ಆ ತೈತ್ತಿರೀಯ ಉಪನಿಷತ್ನಲ್ಲಿ ಭೃಗುವಲ್ಲಿ ಬ್ರಹ್ಮಾನಂದವಲ್ಲಿ ಅಂತ 2 ಅಧ್ಯಾಯಗಳಲ್ಲಿ ಈ ಪಂಚಕೋಶ ವಿವೇಕವನ್ನು ವೇದವೇ ನಮಗೆ ತಿಳಿಸಿಕೊಡುತ್ತೆ ಬಹಳ ಸುಂದರವಾಗಿ. ಇದನ್ನೇ ಗುರುಗಳು ಹೇಳ್ಕೊಡುವಂಥದ್ದು. ಗುರುಗಳು ಪಾಠ ಮಾಡುವಾಗ ಸ್ವತಂತ್ರವಾದದ್ದು ಯಾವುದು ಹೇಳಲ್ಲ. ನಮ್ಮ ಉಪನಿಷತ್ತುಗಳಲ್ಲಿ ಋಷಿಗಳು ಕಂಡುಕೊಂಡಿರೋ ಸತ್ಯವನ್ನೇ ಯುಕ್ತಿಯಿಂದ ಹೇಳಿಕೊಡ್ತಾರೆ. ಯುಕ್ತಿಗಳನ್ನು ಹೊಸ ಬಳಸಬಹುದು, ಆದರೆ ಸಿದ್ಧಾಂತ ಯಾವಾಗಲೂ ಕೂಡ ಉಪನಿಷತ್ ಪ್ರತಿಪಾದಿತವಾದದ್ದೇ ಇರಬೇಕು. ಹೊಸದಾಗಿ ಯಾವ ಸತ್ಯವೂ ಇಲ್ಲ. ಉಪನಿಷತ್ ಹೇಳಿರೋ ಸತ್ಯಕ್ಕಿಂತ ಮಿಗಿಲಾಗಿ ಇನ್ಯಾವ ಸತ್ಯವೂ ಇಲ್ಲ, ಅದೆಷ್ಟೇ ಇರೋದು. ಅದನ್ನೇ ಪಾಠ ಮಾಡಬೇಕು ಅವರು. ಉಪನಿಷತ್ ಸಂಪ್ರದಾಯಕ್ಕೆ ವಿರೋಧವಾಗಿ ಏನಾದರೂ ಹೇಳಲಿಕ್ಕೆ ಶುರು ಮಾಡಿದ್ರೆ ಅದು ಕೇಳುವ ಅವಶ್ಯಕತೆ ಇಲ್ಲ. ಯಾಕೆ? ಅಷ್ಟೇ ಸಾಕಾಗ್ತದೆ ನಮಗೆ. ದಶೋಪನಿಷತ್ತುಗಳಲ್ಲಿ ಹೇಳಿರತಕ್ಕಂತಹ ಏನು ಪ್ರಕ್ರಿಯೆ ನಮಗೆ ಹೇಳಲಿಕ್ಕೆ ಸಾಕು, ನಮ್ಮ ಮೋಕ್ಷಕ್ಕೆ ಸಾಕು. ಆದ್ದರಿಂದ ಆ ಪಂಚಕೋಶ ವಿವೇಕ ಅನ್ನೋದು ಪ್ರಧಾನವಾದ ಒಂದು ಪ್ರಕ್ರಿಯೆ ತೈತ್ತಿರೀಯ ಉಪನಿಷತ್ತಲ್ಲಿ ಹೇಳಿರೋದು. ಅದನ್ನ ನಮಗೆ ಮುಂದೆ ವಿವರಿಸಿದ್ದಾರೆ. ಅನ್ನ ಪ್ರಾಣೋ ಮನೋ ಬುದ್ಧಿರಾನಂದಶ್ಚೇತಿ ಪಂಚತೆ ಕೋಶಾಸ್ಯೈರಾವೃತ ಸ್ವಾತ್ಮ ವಿಸ್ಮೃತ್ಯ ಸಂಸ್ಕೃತಿಂ ವ್ರಜೇತ್. ಈ ಜೀವಾತ್ಮನು ಸ್ವರೂಪತಃ ಪರಮಾತ್ಮನೇ ಆಗಿದ್ದಾನೆ. ಅಂತಹ ಪರಮಾತ್ಮ ಪ್ರತಿಯೊಂದು ಕೋಶದಲ್ಲಿಯೂ ಅಭಿಮಾನವನ್ನು ಪಡೆದು ತಾನು ಸಂಸಾರವನ್ನು ಅನುಭವಿಸ್ತಾ ಇದ್ದಾನೆ. ವಿಸ್ಮೃತಿಯಿಂದ ಅಂದರೆ ಅಜ್ಞಾನದಿಂದ ಸಂಸ್ಕೃತಿಂ ವ್ರಜೇತ್, ಸಂಸಾರವನ್ನು ಅನುಭವಿಸ್ತಾ ಇದ್ದಾನೆ. ಅನ್ನಮಯ ಕೋಶದಲ್ಲಿ ಅಭಿಮಾನವನ್ನು ಬಂದಾಗ ನಾನು ಶರೀರ ಅಂತ ಹೇಳ್ತಾನೆ. ಅನ್ನಮಯ ಕೋಶದಲ್ಲಿ ಅಭಿಮಾನ ಬಂದಾಗ ನಾನು ಶರೀರ, ನಾನು ಗಂಡಸು, ನಾನು ಹೆಂಗಸು, ಈ ರೀತಿಯಾಗಿ ಹೇಳ್ತೇವೆ ನಾವು. ಪ್ರಾಣಮಯ ಕೋಶದಲ್ಲಿ ಅಭಿಮಾನ ಬಂದಾಗ ನನಗೆ ಹಸಿವೆ ಆಗಿದೆ, ನನಗೆ ಬಾಯಾರಿಕೆ ಆಗಿದೆ, ಈ ಮುಂತಾದಂತಹ ವಾಕ್ಯಗಳನ್ನು ಹೇಳ್ತೇವೆ. ಮನೋಮಯ ಕೋಶದಲ್ಲಿ ಅಭಿಮಾನ ಬಂದಾಗ ನಾನು ಸುಖಿ, ನಾನು ದುಃಖಿ ಅಂತ ಹೇಳ್ತೇವೆ. ವಿಜ್ಞಾನಮಯ ಕೋಶದಲ್ಲಿ ಅಭಿಮಾನ ಬಂದಾಗ ನಾನು ಬುದ್ಧಿವಂತ, ನಾನು ದಡ್ಡ ಅಂತ ಹೇಳ್ತೇವೆ. ಆನಂದಮಯ ಕೋಶದಲ್ಲಿ ಅಭಿಮಾನ ಬಂದಾಗ ನನಗೆ ಸುಖ ಇದೆ, ನನಗೆ ದುಃಖ ಇದೆ ಅಂತ ಹೇಳ್ತೇವೆ. ಇಷ್ಟೇ ಸಂಸಾರ, ಇನ್ನೇನಿಲ್ಲ. ಒಂದು ಶರೀರದ ಅಭಿಮಾನದಿಂದ ಇನ್ನೊಂದು ಸಣ್ಣದಿದೆ, ಶರೀರಕ್ಕೆ ಸಂಬಂಧಪಟ್ಟವರಲ್ಲೂ ಅಭಿಮಾನ ಬಂದ್ಬಿಡುತ್ತೆ ಸಹಜವಾಗಿ. ಈ ಶರೀರಕ್ಕೆ ಸಂಬಂಧಪಟ್ಟವರಲ್ಲಿ ಕೂಡ ಸಹಜವಾಗಿ ಅಭಿಮಾನ, ಯಾಕಂದ್ರೆ ಶರೀರದ ಮೇಲೆ ಇರತಕ್ಕಂಥ ಅಭಿಮಾನವೇ ವಿಸ್ತಾರ ಆಗೋದಷ್ಟೇ. ತನ್ನ ಮಕ್ಕಳು, ತನ್ನ ಹೆಂಡತಿ, ತನ್ನ ಗಂಡ, ತನ್ನ ಮನೆ, ತನ್ನ ಮಠ, ತನ್ನ ಕಾರು, ತನ್ನ ಬಂಗಲೆ, ಇದೆಲ್ಲ ಬರುತ್ತೆ. ಅಲ್ಲಿಂದ ಶುರುವಾಗುತ್ತೆ ಅದು. ಅಲ್ಲಿಂದ ಇಲ್ಲಿಗೆ ಇದೆಲ್ಲಗಿದ್ರೆ ಇನ್ನೊಂದು ನಾವು ಹೇಳೋದು ಆರೋಗ್ಯ ಸರಿ ಇಲ್ಲ ಅಂತ. ಅದೆಲ್ಲ ಪ್ರಾಣಮಯಕ್ಕೆ ಸೇರಿದ್ದು. ನಮ್ಮ ಆರೋಗ್ಯದ ಸಮಸ್ಯೆ ಎಲ್ಲ ಪ್ರಾಣಕ್ಕೆ ಸೇರಿದ್ದು. ಹಸಿವು, ಬಾಯಾರಿಕೆ, ಮತ್ತೊಂದು ಮಗದೊಂದೆಲ್ಲ. ಇನ್ನು ಮನಸ್ಸಲ್ಲಾಗಿರತಕ್ಕಂತಹ ಭಾವನೆಗಳೆಲ್ಲ ಮನಸ್ಸಿಗೆ ಸೇರಿದ್ದು. ವಿಚಾರ ಅವಿಚಾರಗಳೆಲ್ಲ ಬುದ್ಧಿಗೆ ಸೇರಿದ್ದು. ಸುಖ ದುಃಖಾದಿಗಳೆಲ್ಲ ಆನಂದಮಯಕ್ಕೆ ಸೇರಿದ್ದು. ಈ ರೀತಿ ಪಂಚಕೋಶಗಳಲ್ಲಿ ಅಭಿಮಾನವನ್ನು ಹೊಂದಿ ಶುದ್ಧ ಚೈತನ್ಯನಾದಂತಹ ಪರಮಾತ್ಮ ದುಃಖಿಸ್ತಾ ಇದ್ದಾನೆ. ಎಂಥ ಕಥೆ ಬಂತು. ಪರಮಾತ್ಮನೇ ಆಗಿರುವವನು ಅಜ್ಞಾನದಿಂದಾಗಿ ವ್ಯಥೆ ಪಡ್ತಾ ಇದ್ದಾನೆ. ಅದಕ್ಕೆ ಸ್ಯಾತ್ ಪಂಚೀಕೃತ ಭೂತೋತ್ಥೋ ದೇಹ ಸ್ಥೂಲೋನ್ನ ಸಂಜ್ಞಕಃ ಲಿಂಗೇತು ರಾಜಸೈಃ ಪ್ರಾಣೈಃ ಪ್ರಾಣಃ ಕರ್ಮೇಂದ್ರಿಯೈಃ ಸಹ. ಇವುಗಳ ಬಗ್ಗೆ ನಮಗೆ ಒಂದು ತಿಳುವಳಿಕೆ ಬೇಕು. ಪಂಚಕೋಶ ಅಂದ್ರೆ ಏನು? ಪಂಚಕೋಶ ಅಂದ್ರೆ ಮೊದಲನೇದಾಗಿ ಅನ್ನಮಯ ಕೋಶ. ಅನ್ನಮಯ ಕೋಶ ಅನ್ನೋದು ಪಂಚೀಕೃತ ಪಂಚಮಹಾಭೂತಗಳಿಂದ ಆಗಿರತಕ್ಕಂತಹ ಈ ಸ್ಥೂಲ ಶರೀರ. ಸ್ಥೂಲ ಶರೀರ ಅನ್ನಮಯ, ಅನ್ನದಿಂದ, ಅನ್ನರಸದಿಂದ ಉತ್ಪತ್ತಿಯಾಗಿರತಕ್ಕಂಥದ್ದು. ತಂದೆ ತಾಯಿಗಳ ಶರೀರದಿಂದ ಉಂಟಾದ ಅನ್ನದಿಂದ ಉಂಟಾದಂಥದ್ದು ಈ ಸ್ಥೂಲ ಶರೀರ. ಇದರಲ್ಲಿ ಪಂಚಮಹಾಭೂತಗಳಿದೆ. ಸತ್ತ ಮೇಲೆ ಎಲ್ಲ ಪಂಚಮಹಾಭೂತಗಳು ಸುಟ್ಟಾಗ ಅದು ಹೋಗುತ್ತೆ. ಆಕಾಶ ಇದೆ, ವಾಯು ಇದೆ, ಅಗ್ನಿ ಇದೆ, ಜಲ ಇದೆ, ಪೃಥ್ವಿ ಇದೆ. 80% ಏನೋ ವಾಟರ್ ಇದೆಯಂತೆ ನಮ್ಮ ಶರೀರದಲ್ಲಿ. 80% ನೀರುಂಟು. ಆಮೇಲೆ ಉಳಿದ % ಎಲ್ಲ ಏನೋ ಪೃಥ್ವಿ ತತ್ವ, ಇನ್ನು ಸ್ವಲ್ಪ ಅಗ್ನಿ ತತ್ವ ಎಲ್ಲ ಇದೆ. ಸುಟ್ಟಾಕಿದಾಗ ಎಲ್ಲ ಆಯಾ ಲೋಕಕ್ಕೆ ಅದು ಹೊರಟು ಹೋಗುತ್ತೆ. ಆಯಾ ಭೂತಗಳಿಗೆ ಅದು ಸೇರ್ಕೊಳ್ಳುತ್ತೆ. ಇಷ್ಟೇ ಅಲ್ಲ, ಸಪ್ತ ಧಾತುಗಳಿಂದಲೂ ಆಗಿದೆ. ರಕ್ತ, ಮಾಂಸ, ಮಜ್ಜೆ, ಚರ್ಮ, ಈ ರೀತಿಯಾಗಿ ಸಪ್ತ ಧಾತುಗಳಿಂದಾಗಿದೆ. ಇದು ಜಡವಾದದ್ದು, ವಿಕಾರವನ್ನು ಪಡೆಯುವಂಥದ್ದು. ಒಂದೇ ತೆರನಾಗಿರಲ್ಲ ಈ ಶರೀರ. ಪ್ರತಿ 12 ವರ್ಷಕ್ಕೊಮ್ಮೆ
ನಮ್ಮ ಶರೀರದ ಎಲ್ಲ ಜೀವಕೋಶಗಳು ಬದಲಾವಣೆ ಆಗುತ್ತಂತೆ. ಅದಕ್ಕೆ ಬಹುಶಃ ನಮ್ಮಲ್ಲಿ ಒಂದು ಸಂಪ್ರದಾಯ ಇದೆ, ಮಗ ಮನೆ ಬಿಟ್ಟು 12 ವರ್ಷ ಹೊರಗಡೆ ಹೋದ ಅಂದರೆ ನೇರವಾಗಿ ಮನೆಯೊಳಗೆ ಸೇರಿಸ್ಕೊಳ್ಳಲ್ಲ. ಅವರನ್ನು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಅಲ್ಲೊಂದು ರಿಚುವಲ್, ಅಲ್ಲೊಂದು ಸಂಸ್ಕಾರ ಪದ್ಧತಿಯನ್ನು ಮಾಡಿಸಿ ನಂತರ ಮನೆಗೆ ಸೇರಿಸ್ಕೊಳ್ತಾರೆ. ಯಾಕಂದ್ರೆ 12 ವರ್ಷಗಳಲ್ಲಿ ಆ ವ್ಯಕ್ತಿಯ ಮನಸ್ಸು ಮತ್ತು ಶರೀರ ಸಂಪೂರ್ಣ ಬದಲಾವಣೆ ಆಗಿರುತ್ತೆ ಅಂತ ನಮಗೆ ಗೊತ್ತೇ ಆಗಲ್ಲ ನೋಡಿ. ಬಾಲ್ಯದಲ್ಲಿರುವವನೇ ನಾನು ಅಂತ ಈಗ ಭಾವಿಸಿಕೊಂಡಿದ್ದೇವೆ. ಇದೇ ಒಮ್ಮೆ ಆಶ್ಚರ್ಯ ಅನ್ಸುತ್ತೆ. ಈ ಸೈಕಲ್ ಇರ್ತದಲ್ಲ, ಅವರು ತುಂಬಾ ವರ್ಷದಿಂದ ಒಂದೇ ಸೈಕಲ್ ಬಳಸ್ತಾ ಇರ್ತಾರೆ. ಅದೇ ಸೈಕಲ್ ಇದು ಅಂತ ಹೇಳ್ತಿರ್ತಾರೆ. ವಾಸ್ತವವಾಗಿ ಚಕ್ರ ಬೇರೆ, ಹ್ಯಾಂಡಲ್ ಬೇರೆ, ಚೈನ್ ಬೇರೆ, ಎಲ್ಲ ಬೇರೆ ಆಗಿರ್ತದೆ. ಬಟ್ ಅವನಿಗೆ ಭ್ರಮೆ ಬರೋದೇನೋ ಅದೇ ಇದು ಅಂತ. ನಮ್ಮ ಕಥೆನೂ ಹೀಗೆ ಆಗಿದೆ ಇವಾಗ. ಪಂಚಭೂತಾತ್ಮಕವಾದ ನಾಶವಾಗುವ ವಿಕಾರಿಯನ್ನು ಹೊಂದತಕ್ಕಂತಹ ಈ ಶರೀರವನ್ನ ನಾವು ಸತ್ಯ ಅಂತ ಭ್ರಮಿಸಿಕೊಂಡು ಅದರಲ್ಲಿ ತಾದಾತ್ಮ್ಯವನ್ನು ಪಡ್ಕೊಳ್ತಾ ಇದ್ದೇವೆ. ವಿಚಾರ ಮಾಡಿದಾಗ ಗೊತ್ತಾಗುತ್ತೆ ಇದೊಂದು ದೊಡ್ಡ ಭ್ರಮೆ. ಅದನ್ನು ಹೇಳ್ತಾರೆ ಮುಂದೆ ಹೇಗೆ ನಾವು ಯಾಕೆ ಶರೀರ ಅಲ್ಲ ಅನ್ನೋದನ್ನು ಮುಂದೆ ತೋರಿಸಿಕೊಡ್ತಾರೆ. ಒಟ್ಟಿನಲ್ಲಿ ಈ ಸ್ಥೂಲ ಶರೀರಕ್ಕೆ ಹೆಸರು ಅನ್ನಮಯ ಕೋಶ. ಇನ್ನು ಪ್ರಾಣಮಯ ಕೋಶ ಅಂದ್ರೇನು? ಲಿಂಗೇತು ರಾಜಸೈ ಪ್ರಾಣೈ ಪ್ರಾಣಃ ಕರ್ಮೇಂದ್ರಿಯೈ ಸಹ. ಪಂಚಕರ್ಮೇಂದ್ರಿಯಗಳು ಮತ್ತು ಪ್ರಾಣ, ಪಂಚಪ್ರಾಣಗಳು ಇದನ್ನು ಸೇರಿಸಿಕೊಂಡು ಪ್ರಾಣಮಯ ಕೋಶ ಅಂತ ಹೇಳ್ತಾರೆ. ಈ ಅನ್ನಮಯ ಕೋಶಕ್ಕಿಂತ ಒಳಗಡೆ ಇರೋದು ಪ್ರಾಣ. ಈ ನಮ್ಮ ಶರೀರದ ಒಳಗಡೆಗೆ 72,000 ನಾಡಿಗಳು ಇದೆ ಅಂತ ಹೇಳ್ತಾರೆ. ಆ ನಾಡಿಯಲ್ಲೆಲ್ಲ ಈ ಪ್ರಾಣ ಪ್ರವಹಿಸ್ತಾ ಇದೆ. ನಾಡಿಯಲ್ಲಿ ಪ್ರಾಣ ಪ್ರವಹಿಸ್ತಾ ಇರೋದ್ರಿಂದಲೇ ನಮ್ಮ ಫಿಸಿಯಾಲಜಿಕಲ್ ಫಂಕ್ಷನ್ ನಡೀತಾ ಇರೋದು. ಅನಾಟಮಿ ಅಂಡ್ ಫಿಸಿಯಾಲಜಿ ಅಂತ ಹೇಳ್ತಾರಲ್ಲ ಇಂಗ್ಲಿಷ್ನಲ್ಲಿ. ಅನಾಟಮಿ ಅಂದ್ರೆ ಶರೀರ ರಚನಾಶಾಸ್ತ್ರ, ಫಿಸಿಯಾಲಜಿ ಅಂದ್ರೆ ಶರೀರ ಕಾರ್ಯಶಾಸ್ತ್ರ. ಮೆಡಿಕಲ್ ಸೈನ್ಸ್ ಓದೋರು ಇದೆರಡನ್ನೂ ಓದಬೇಕಾಗ್ತದೆ ಆರಂಭದ ಹಂತದಲ್ಲಿ. ಶರೀರ ಹೇಗಿದೆ ಅಂತ ಅಭ್ಯಾಸ ಮಾಡಬೇಕು, ಅದು ಹೆಂಗೆ ಕೆಲಸ ಮಾಡುತ್ತೆ ಅಂತ ಸ್ಟಡಿ ಮಾಡಬೇಕಾಗುತ್ತೆ. ನಮ್ಮ ಪ್ರಾಚೀನ ಪದ್ಧತಿಯಲ್ಲಿ ಈ ಪ್ರಾಣಗಳೇ ಶರೀರದ ವ್ಯವಸ್ಥೆಯನ್ನು ಕಾಪಾಡೋದು ಅಂತ ನಾವು ಹೇಳ್ತೇವೆ ವೇದಾಂತ ಶಾಸ್ತ್ರದಲ್ಲಿ. ಈ ಪ್ರಾಣದಲ್ಲಿ 5 ರೀತಿಯ ಪ್ರಾಣ ಇದೆ. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅಂತ. ಈ ಪ್ರಾಣ ಅನ್ನುವಂಥದ್ದು ಕಂಠದೇಶದಲ್ಲಿ ಇದ್ದುಕೊಂಡು ನಮ್ಗೆ ಉಸಿರಾಟ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ನೋಡಿ, ಈ ಪ್ರಾಣನ ಪ್ರಕ್ರಿಯೆ ಹೇಗಿದೆ ಅಂತ ಅರ್ಥ ಮಾಡ್ಕೊಳ್ಳೋದು ಹೇಗೆಂದ್ರೆ, ನಮ್ಮ ಪ್ರಯತ್ನ ಇಲ್ಲದೆ ನಡೆಯುವಂತಹ ಕ್ರಿಯೆ ಅದು. ಅನೈಚ್ಛಿಕ ಕ್ರಿಯೆ ಅಂತ ಕರೀತಾರೆ. ಒಂದು ವಸ್ತುವನ್ನು ನಾನು ಎತ್ತಬೇಕಾದ್ರೆ ನನ್ನ ಇಚ್ಛೆ ಇರಬೇಕು. ಆದರೆ ಉಸಿರಾಟ ಮಾಡಬೇಕಾದ್ರೆ ನಮ್ಮ ಇಚ್ಛೆ ಇದೆಯಾ? ಇಲ್ಲ. ನಾವು ಮನ್ಕೊಂಡಿದ್ದಾಗಲೂ, ನಮಗೆ ಪ್ರಜ್ಞೆ ಇಲ್ಲದಾಗಿದ್ದಾಗಲೂ ಕೂಡ ಉಸಿರಾಟ ನಡೆಯುತ್ತೆ. ಅದನ್ನು ಮಾಡುವವನು ಪ್ರಾಣ. ಇನ್ನೊಂದು ಅಪಾನ ಅಂತಕ್ಕಂತಹದ್ದು ಏನ್ ಮಾಡುತ್ತೆ? ನಾವು ಉಂಡಂತಹ ಆಹಾರವನ್ನು ಜೀರ್ಣ ಮಾಡುತ್ತೆ. ಇದು ಕೂಡ ಇನ್ವಾಲಂಟರಿ ಫಂಕ್ಷನ್, ಅನೈಚ್ಛಿಕ ಕ್ರಿಯೆ. ನಾವು ಊಟ ಮಾಡಿದ ಮೇಲೆ ಏನಾದರೂ ಜೀರ್ಣ ಮಾಡೋ ಕೆಲಸ ನಾವೇ ಮಾಡಬೇಕಾಗಿದ್ರೆ ಪುರ್ಸೊತ್ತಿಲ್ಲ ರೀ, ನಾನು ರೂಮಲ್ಲಿ ಕೂತ್ಕೊಂಡು ಜೀರ್ಣ ಮಾಡ್ತಾ ಇದ್ದೇನೆ ಅಂತ ಎಲ್ಲರೂ ಹೇಳ್ತಿದ್ರು. ಯಾರು ಹಾಗೆ ಮಾಡಲ್ಲ ಅಲ್ಲ. ನಾವು ಫ್ರೀಯಾಗಿ ಓಡಾಡ್ಕೊಂಡಿರ್ತೇವೆ. ಯಾಕೆ? ಅದು ಜೀರ್ಣ ಆಗ್ತದೆ ಅಂತ ನಮಗೆ ಗೊತ್ತುಂಟು. ಸಮ್ ಟೈಮ್ ನಾವು ಕೇರ್ಲೆಸ್ ಕೂಡ ಆಗಿರ್ತೇವೆ, ಏನಾಗ್ತದೋ ಜೀರ್ಣ ಆಗ್ತದೆ ಅಂತ. ಅದೊಮ್ಮೊಮ್ಮೆ ವಿರೋಧಿಸ್ಲಿಕ್ಕುಂಟು. ಆದ್ರೆ ಜೀರ್ಣ ಆಗೋ ಕೆಲಸ ಮಾಡೋದು ಸಮಾನ ಪ್ರಾಣ. ಅಪಾನ ಪ್ರಾಣ ಅಂತ ಒಂದಿದೆಯಲ್ಲ, ಅದೇನು ಮಾಡುತ್ತೆ? ಜೀರ್ಣವಾದ ಆಹಾರವನ್ನ ಕೆಳಗಡೆ ಹೋಗ್ಲಿಕ್ಕೆ ಕಾರಣ ಆಗತ್ತೆ. ಮಲಮೂತ್ರ ವಿಸರ್ಜನೆಯ ಮುಖಾಂತರ ಹೊರಗಡೆ ಹಾಕತ್ತೆ. ಪ್ರಾಣ ಅಪಾನ ಸಮಾನ ಆಯಿತು. ವ್ಯಾನ ಅಂತಕ್ಕಂಥದ್ದು ಜೀರ್ಣವಾದ ಆಹಾರ ಪದಾರ್ಥಗಳನ್ನು ಇಡೀ ಶರೀರಕ್ಕೆ ಸರಬರಾಜು ಮಾಡುತ್ತೆ. ಈ ದೊಡ್ಡ ಕರುಳು, ಚಿಕ್ಕ ಕರುಳುಗಳಲ್ಲಿ ವಿಲ್ಲೈ ಅಂತ ಬರುತ್ತೆ, ಸಣ್ಣ 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 ಕೂದಲು ಹಾಗಿರ್ತಕ್ಕಂಥದ್ದು. ಅದು ಶಕ್ತಿಯನ್ನ, ಆಹಾರವನ್ನು ಹೀರ್ಕೊಂಡ ಮೇಲೆ ಅದನ್ನು ಎಲ್ಲ ಜೀವಕೋಶಗಳಿಗೆ ಸರಬರಾಜು ಮಾಡೋ ಕೆಲಸವನ್ನು ವ್ಯಾನ ಪ್ರಾಣ ಮಾಡುತ್ತೆ. ಉದಾನ ಪ್ರಾಣ ಅನ್ನೋದು ತಲೆಯ ಮೇಲ್ಗಡೆಗಿರ್ತಕ್ಕಂತಹ ನಿದ್ದೆ, ಸೀನು ಮತ್ತೆ ಕಣ್ಣು ರೆಪ್ಪೆ ಹೊಡೆಯುವಂಥದ್ದು ಮುಂತಾದ ತಲೆಯ ಮೇಲ್ಗಡೆ ಕೆಲಸ. ಕೊನೆಗೆ ಶರೀರವನ್ನು ಬಿಟ್ಟು ಒಬ್ಬ ಯೋಗಿಯಾದವನು ಪ್ರಾಣವನ್ನು ಎತ್ತುಕೊಂಡು ಹೋಗೋದು ಉದಾನ ವಾಯುವಿನ ಸಹಾಯದಿಂದಲೇ. ಈ ರೀತಿ ಒಂದೇ ಪ್ರಾಣಶಕ್ತಿ ನಮ್ಮ ಶರೀರದ ಒಳಗಡೆಗೆ 5 ಕ್ರಿಯೆಗಳನ್ನು ಮಾಡ್ತಾ ಈ ಶರೀರವನ್ನು ಸ್ವಸ್ಥವಾಗಿ ಇಟ್ಟಿದೆ. ಒಬ್ಬನಿಗೆ ಅನಾರೋಗ್ಯ ಆಗಿದೆ ಅಂದ್ರೆ ಅವನು ಪ್ರಾಣ ಹೆಚ್ಚು ಕಡಿಮೆ ಆಗಿದೆ ಅಂತ ಅರ್ಥ ಅಷ್ಟೆ. ಪ್ರಾಣ ಸರಿಯಾಗಿಬಿಟ್ರೆ ಆರೋಗ್ಯ ಸಹಜವಾಗಿ ಬರ್ತದೆ. ಇನ್ನೇನು ಮಾಡುವ ಅವಶ್ಯಕತೆ ಇಲ್ಲ. ಯಾವ ಮೆಡಿಸಿನ್ ಬೇಡ, ಎಲ್ಲಿಗೆ ಹೋಗೋದು ಬೇಡ. ಪ್ರಾಣಶಕ್ತಿ ಹೆಚ್ಚು ಮಾಡ್ಕೋಬೇಕು ನಮ್ಮ ಶರೀರದಲ್ಲಿ. ನಾವು ಚಿಕ್ಕವರಿರುವಾಗಲೆಲ್ಲ 72,000 ನಾಡಿಗಳಲ್ಲಿ ಹೆಚ್ಚಿನ ನಾಡಿಗಳಲ್ಲಿ ಪ್ರಾಣ ಪ್ರವಹಿಸ್ತಾ ಇರ್ತದೆ. ನಮ್ಮ ಜೀವನ ಶೈಲಿಯನ್ನು ಹಾಳು ಮಾಡಿಕೊಂಡು, ಆಹಾರ ಪದ್ಧತಿಯನ್ನು ಹಾಳು ಮಾಡಿಕೊಂಡು, ಯೋಚನಾ ಶೈಲಿಯಲ್ಲಿ ಹಾಳು ಮಾಡಿಕೊಂಡು ಅನೇಕ ನಾಡಿಗಳು ಬ್ಲಾಕ್ ಆಗಿರುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಯೋಗ, ಪ್ರಾಣಾಯಾಮ ಮತ್ತು ನಮ್ಮ ಆಹಾರ ಪದ್ಧತಿಯಿಂದ ಆ ನಾಡಿಗಳನ್ನು ಜಾಗೃತಿ ಮಾಡಿಕೊಳ್ಬೇಕು. ಯಾರ ಪ್ರಾಣ ಜಾಗೃತಿ ಆಗಿರುತ್ತೋ ಶರೀರದಲ್ಲಿ ನಿರೋಗಿಯಾಗಿರ್ತಾನೆ, ಅವನು ಸತ್ವಪ್ರಧಾನ ವ್ಯಕ್ತಿ ಆಗ್ತಾನೆ. ಆದ್ದರಿಂದ
ಆ ಪ್ರಾಣಮಯ ಕೋಶ ಅನ್ನೋದು ಅನ್ನಮಯ ಕೋಶಕ್ಕಿಂತ ಒಳಗಡೆ ಇರತಕ್ಕಂಥ ನಮ್ಮ ಒಂದು ಶರೀರ. ತದನಂತರ ಬರ್ತಕ್ಕಂಥದ್ದು ಮನೋಮಯ ಶರೀರ ಅಥವಾ ಮನೋಮಯ ಕೋಶ. ಆ ಮನೋಮಯ ಕೋಶ ಅಂದ್ರೆ ಏನು ಅನ್ನೋದನ್ನ ನಾಳೆ ದಿನ ನೋಡೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ.